ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ, ವಿಶೇಷವಾದ ವ್ಯಕ್ತಿ, ಅಂದರೆ ಜಾದೂಗಾರ ಅಂತಲೇ ಹೇಳ್ಬೋದು, ಮೆಜಿಷಿಯನ್. ಒಂದು ವಿಶಿಷ್ಟವಾಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದಂತಹ ನಿಮ್ಮೆಲ್ಲರ ವಿವೇಕ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಕಾರ್ಯಕ್ರಮ ನಮಸ್ಕಾರ ಸರ್. ನಮ್ಮದೊಂದು ಪ್ರಶ್ನೆ ಏನು ಅಂತಂದರೆ, ಮ್ಯಾಜಿಕ್ ಅದು ಜಾದು ಅಂದರೆ ಏನು ಸರ್? ಜಾದು ಅದು ಎರಡು ಕ್ವಶನ್ ಇದೆ ಅದಕ್ಕೆ. ಜಾದು ಅಂದರೆ ಏನು, ನನ್ನ ಪರ್ಸ್ನಲಾಗಿ ಜಾದು ಅಂದರೆ ಏನಂತ ಇರುತ್ತೆ. ಆಮೇಲೆ ರಿಯಲ್ ಆಗಿ ಜಾದು ಅಂದರೆ ನನ್ನ ಪರ್ಸ್ನಲಾಗಿ ಜಾದು, ಮ್ಯಾಜಿಕ್ ಇಸ್ ಮೈ ಲೈಫ್. ಎಲ್ಲ ನನ್ನ ಮ್ಯಾಜಿಕ್ಕೆ. ನನಗೆ ಏನೇ ಕೇಳಿದ್ರು ಮ್ಯಾಜಿಕ್ ಅಂದರೆ ನನ್ನ ಲೈಫ್ ಎಲ್ಲ ಕೊಟ್ಟಿರೋದು. ಸೊ ಐ ಲವ್ ಮೈ ಮ್ಯಾಜಿಕ್ ತುಂಬ. ರಿಯಲ್ ಆಗಿ ಜಾದು ಅಂದರೆ ಇವಾಗ ಇಲ್ಲದೇ ಇರೋ ಒಂದು ವಿಷಯನ ಇರೋ ಥರ ತೋರಿಸೋದು, ಅದರಿಂದ ನಿಮ್ಮನ್ನ ಎಂಟರ್ಟೈನ್ ಮಾಡೋದು ಅಷ್ಟೇ. ನಡೆಯೋಕ್ಕಾಗದೇ ಇರೋ ಒಂದು ವಿಷಯಗಳು ಅಥವಾ ನಿಮ್ಮ ಮನಸ್ಸನ್ನು ಓದೋದು ಏನೆಲ್ಲ ಮಾಡೋಕ್ಕಾಗಲ್ವೋ, ಕಾಮನ್ ಪೀಪಲ್ ಕೈಯಲ್ಲಿ ಮಾಡೋಕ್ಕೆ ಏನೆಲ್ಲ ಆಗಲ್ವೋ ಅದನ್ನೆಲ್ಲ ಮಾಡೋ ಥರ ತೋರಿಸೋದು, ಅದರ ಮೂಲಕ ನಿಮ್ಮನ್ನ ಎಂಟರ್ಟೈನ್ ಮಾಡೋದು. ದಟ್ ಇಸ್ ಮ್ಯಾಜಿಕ್. ಎಷ್ಟು ವರ್ಷದಿಂದ ಈ ಜಾದು ಮಾಡ್ತೀರಾ ಸರ್ ತಾವು? 2009 ಸ್ಟಾರ್ಟ್ ಮಾಡಿದೆ. 2009 ಅದಕ್ಕೆ ಮುಂಚೆ 2004-05 ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ 2009 ನಾನು ಪ್ರೊಫೆಷನಲ್ ಆಗಬೇಕು ಅಂತ ವರ್ಕ್ ಮಾಡಿದೆ. 2010-11 ಆ ಟೈಮಲ್ಲಿ ಪ್ರೊಫೆಷನಲ್ ಆದೆ. ಇವತ್ತವರೆಗೂ ಅದನ್ನೇ ಮಾಡ್ತಾಯಿದ್ದೀನಿ. ಅಂದರೆ ನೀವು ಅಮೇರಿಕಾ ಮತ್ತು ಹೊರದೇಶಗಳಲ್ಲಿ ತಮ್ಮ ಮ್ಯಾಜಿಕಲ್ಲೇ ತಮ್ಮ ಹೆಸರು ಮಾಡಿಸ್ಕೊಂಡಿದ್ರೆ, ಮತ್ತಂದರೆ ನೀವು ಜಾದು ಈ ಕಲಿಬೇಕು ಅಂತ ಏನಕ್ಕೆ ಅನಿಸ್ತು ನಿಮಗೆ? ಅದು ಏನಂತ ನನಗೆ ಗೊತ್ತಿಲ್ಲ. ಸಣ್ಣ ವಯಸ್ಸಿಂದ ನನಗೆ ಅದು ತುಂಬ ಆಸಕ್ತಿ ಇತ್ತು ಮ್ಯಾಜಿಕ್ ಮೇಲೆ. ಎಲ್ಲೋದ್ರೂ ಮ್ಯಾಜಿಕ್ ನೋಡಿದಾಗ ನನಗೆ ತುಂಬ ಇಂಟ್ರೆಸ್ಟ್ ಆಗಿತ್ತು. ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಏನೋ ಒಂದು ಫಂಕ್ಷನ್ಗೆ ಹೋದರೆ ಅಲ್ಲಿ ಏನೇನೋ ಇರುತ್ತೆ, ಬಟ್ ನಾನು ಮ್ಯಾಜಿಕ್ಕೇ ನೋಡಬೇಕಂತ ಯಾವಾಗಲೂ ತುಂಬ ಆಟ ಹಿಡ್ದಿದ್ದೀನಿ. ವಿಭಿನ್ನವಾಗಿ ಕಾಣಿಸ್ಬೇಕು, ಯಾರೋ ಒಬ್ಬ ವೆರೈಟಿ ಕಾಣಿಸ್ತಾರೆ, ನಾನೊಂದು ವಿಚಿತ್ರವಾಗಿ ಕಾಣಿಸ್ಬೇಕು, ವಿಭಿನ್ನ. ಅದಾದಮೇಲೆ ಏನಾಯಿತು, ಸ್ಕೂಲ್ಸಲ್ಲಿ ನನಗೊಂದು ಒಂದೆರಡು ಟ್ರಿಕ್ ತುಂಬ ಸಣ್ಣ ಇದ್ದಾಗಲೇ ಗೊತ್ತಿತ್ತು. ಅದನ್ನು ಪರ್ಫಾರ್ಮ್ ಮಾಡುವಾಗ ಅವರು ರಿಯಾಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಅಲ್ಲ, ಇನ್ನೊಂದು ಟ್ರಿಕ್ಸಲ್ಲಿ ಕಲಿಯೋಣ ಅಂತ ಕಲ್ತಿ ಹಂಗೆ. ಅಂದರೆ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಏನೇ ಆಗಿರಲಿ, ಜಾದು ಮ್ಯಾಜಿಕ್ ನಡೀತಿದೆ ಅಂದರೆ ಎಂಥ ದೊಡ್ಡ ವ್ಯಕ್ತಿ ಆದರೂ ಮಗು ಆಗ್ತದೆ. ಅಂದರೆ ಕಾತುರ, ಏನು ಮ್ಯಾಜಿಕ್ ಮಾಡ್ಬೋದು ಇವರು, ಕರೆಕ್ಟ್, ಏನು ಮಾಡ್ಬೋದು ಇವರು ಅಂತ. ಅಂದರೆ ನೀವು ಹಲವಾರು ಕಾರ್ಯಕ್ರಮಗಳು, ಸಿನಿಮಾ ನಟರುಗಳ ಜೊತೆ ಎಲ್ಲ ಮಾಡಿದ್ದೀರ. ಈಗ ಇಲ್ಲಿ ಮ್ಯಾಜಿಕ್ ಮಾಡೋದಾದರೆ ನಮ್ಮ ಮುಂದೆ ಯಾವ್ಯಾವ ಮ್ಯಾಜಿಕ್ ಮಾಡ್ತೀರಾ ಸರ್ ತಾವು? ಏನು ತುಂಬ ಮಾಡ್ಬೋದು. ನಿಮ್ಗೊಂದು ಒಂದು ಮ್ಯಾಜಿಕ್ ತೋರಿಸೋದಾ? ತೋರಿಸಿ ಸರ್. ಓಕೆ ಫೈನ್, ತೋರಿಸೋಣ. ನಿಮಗೆ ತೋರಿಸೋದಾ ಅಥವಾ ನಿಮ್ಮ? ಇಲ್ಲ ಪರವಾಗಿಲ್ಲ, ನಮ್ಮ ಇರೋದು ಬರಮ್ಮ, ನಿಮ್ಮ ಆಡಿಯನ್ಸ್ಗೆ ತೋರಿಸೋಣ. ತೋರಿಸಿ ಬನ್ನಿ. ಬನ್ನಿ, ಹತ್ರ ಬನ್ನಿ, ಇಲ್ಲಿಗೆ ಬಂದುಬಿಡಿ, ಈ ಕಡೆ ಬಂದುಬಿಡಿ, ಗಟ್ಟಿಗೆ ಇಟ್ಕೊಳ್ಳಿ, ಅವ್ರ ಹತ್ರ ಇಟ್ಕೊಳ್ಳಿ. ನಿಮ್ಮ ಹೆಸರೇನಂದ್ರಿ? ಸ್ವಾತಿ. ಮಹೇಶ್ ಅವ್ರಿಗೆ ಇಷ್ಟು ದಿನ ಪರಿಚಯ ನಿಮಗೆ? 2 ಮಂತ್ಸ್. ಮಹೇಶ್ ಕೈ ತೋರಿಸಿ, ನಿಮ್ಮ ಕೈ ತೋರಿಸಿ, ಹಿಂಗೆ ಸ್ಟ್ರೈಟ್ ತೋರಿಸಿ, ನಿಮ್ಮ ಕೈಯಲ್ಲಿ ಹಿಂಗೆ ಸ್ಟ್ರೈಟು. ನಿಮ್ಮ ಕೈಯಲ್ಲಿ ಒಂದು ಸಣ್ಣ ಎಕ್ಸ್ ಬರೀತೀನಿ ಮಹೇಶ್. ಎಕ್ಸ್ ಕಾಣ್ತಿದ್ಯಾ? ಓಕೆ. ಎಕ್ಸ್ ಇವಾಗ ಮ್ಯಾಜಿಕಲ್ಲು. ಏನಂದರೆ ಎಕ್ಸ್ನ ಹಿಂಗೆ ತೆಗೆದ್ರೆ ಅದು ಆಚೆ ಬಂದಂಗೆ ಕಾಣುತ್ತೆ. ಓಕೆ, ಓಕೆನಾ? ಇಲ್ಲಿ ಹಿಂಗೆ ಇಟ್ಬಿಟ್ಟು ಅಂದರೆ ಸಾಕು, ಈ ಕೈ ಹೊರಡೆ ಬಂದಂಗೆ ಕಾಣುತ್ತೆ. ಈ ಎಕ್ಸು ಆ ಕೈಲಿ ಬಂದಿರುತ್ತಲ್ಲ, ಓಪನ್ ಮಾಡಿ ನೋಡಿ. ಇಲ್ಲಿರೋ ಎಕ್ಸು ಅವ್ರ ಕೈಗೆ ಹೋಗಿದೆ ಇವಾಗ. ಆವಾಗ ಅವ್ರಿಗೊಂದು ಎಕ್ಸ್ ಇದೆ, ಐ ಮೀನ್ ಕೈಯಲ್ಲಿ ನೋಡಿದ್ರಮ್ಮ, ಹೇಗಿಸ್ತೀವಿ ಇವಾಗ? ಶಾಕ್ ಆಗ್ತಿದೆ ಇವಾಗ ಅವ್ರಿಗೆ. ಅಂದರೆ ಇವಾಗ ವಿವೇಕ್ ರಂಜಿತ್ ಅವರು ತಮ್ಮ ಜಾದುಲೇ ತಮ್ಮ ಹೆಸರು ಮಾಡ್ಕೊಂಡಿದ್ದೀರ. ಹೌದು. ತಮ್ಮ ಮೂಲ ಯಾವುದು ಸರ್? ತಮ್ಮ ಊರು ಯಾವುದು? ಎಲ್ಲಿಂದ ಬಂದಿರೋ ತಾವು? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಬಟ್ ತಮಿಳವನು. ಮಧುರೈ ನನ್ನ ಊರು. ಮಧುರೈಯಲ್ಲಿ ನಮ್ಮ ತಂದೆ ಬಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಅವರಿಗೆ ಇಲ್ಲಿ ನಮಗೆ ಕೆಲಸ ಸಿಕ್ತು. ನಮ್ಮ ತಂದೆಗೆ ನಮ್ಮ ತಾತಾನೇ ಇಲ್ಲೇ ಕೆಲಸ ಮಾಡಿದ್ದು ಬೆಂಗಳೂರಲ್ಲಿ. ಸೊ ಅವರ ಮೂಲಕ ನಾನು ಹಂಗೆ ಇಲ್ಲಿಗೆ ಬಂದು ಇವತ್ತವರೆಗೂ ನಾನು ಬೆಂಗಳೂರಲ್ಲೇ ಇರೋದು. ನಾನು ಅಂದರೆ ಹಲವಾರು ಸೆಲೆಬ್ರಿಟಿಗಳಿಗೆ ತಮ್ಮ ಜಾದು ತೋರಿಸಿದ್ರೆ. ಹೌದು. ಯಾರು ಎಲ್ಲ ನಿಮಗೆ ಏನಂತ ಹೇಳಿದ್ರು ಸರ್? ಈಗ ಸೆಲೆಬ್ರಿಟಿಗಳು ಹೋಗಿ ಮೀಟ್ ಮಾಡಿ ಖುಷಿ ಪಡ್ತಾರೆ. ಅವ್ರಿಗೂ ತುಂಬ ಇರುತ್ತಲ್ವ, ಅವ್ರಿಗೂ ಖುಷಿ ಆಗಬೇಕು, ಅವ್ರಿಗೂ ಪರ್ಸ್ನಲ್ ಲೈಫು ಇಷ್ಟ ಆಗುತ್ತೆ. ನಾನು ಅವ್ರು ನೋಡಿದಾಗ ನಾನು ಅವ್ರನ್ನ ಸೆಲೆಬ್ರಿಟಿ ಅಂತ ನೋಡೋದಕ್ಕಿಂತ ಅವ್ರು ಎಂಟರ್ಟೈನ್ ಆಗಬೇಕು. ಅವ್ರು ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಅವ್ರ ಕೆಲಸ ನಮ್ಮನ್ನ ಎಂಟರ್ಟೈನ್ ಮಾಡೋದು. ನನಗೊಂದು ಆಪರ್ಚುನಿಟಿ ಅವ್ರನ್ನ ಎಂಟರ್ಟೈನ್ ಮಾಡೋದಕ್ಕೆ. ಶಿವನ ನೋಡಿದ್ದೀನಿ, ಅವ್ರಿಗೆ ಮ್ಯಾಜಿಕ್ ಮಾಡಿದ್ದೀನಿ, ಅವ್ರು ಖುಷಿಪಟ್ಟರು. ಆಮೇಲೆ ಧ್ರುವ ಸರ್ಜಾ ನೋಡಿದ್ದೀನಿ, ಧ್ರುವ ಸರ್ಜಾ ತುಂಬ ಖುಷಿಪಟ್ಟರು, ನನಗೂ ತುಂಬ ಖುಷಿ ಆಯಿತು. ಅವ್ರನ್ನ ಎಂಟರ್ಟೈನ್ ಮಾಡಿದಾಗ ನನಗೂ ತುಂಬ ಖುಷಿ ಆಗುತ್ತೆ. ಅಷ್ಟೇ, ಗಿವ್ ಆ್ಯಂಡ್ ಟೇಕ್ ಥರ. ಅಂದರೆ ಜಾದು ಅಂತಂದರೆ ಅದೊಂದು ಮನಸ್ಸಿಗೆ ಒಂದು ಖುಷಿ ಕೊಡೋಂಥದ್ದು. ಆಫ್ಕೋರ್ಸ್. ಅವನು ಏನೇ ಒಂದು ದುಃಖದಲ್ಲಿರಲಿ, ಏನೇ ಇರಲಿ, ಆ ಕ್ಷಣದಿಂದ ಹೊರಗಡೆ ಬಂದು ನೀನು ಖುಷಿಯಾಗಿರೋಂಥ ಜಾದು.
ಕಲೆ ಹೇಗೆ ಈಗ ಸಿನಿಮಾ ರಂಗದಲ್ಲಿ ಹೇಗೆ ನಿಮಗೆ ತಮಾಷೆ ಮಾಡೋ ಅಥವಾ ಏನೊಂದು ಮಾಡಿ ಖುಷಿ ಪಡ್ತಾರೆ ಆ ರೀತಿ ಅಂತ. ಜಾದು ಒಂದೇ ಒಂದು ಮಾತ್ರನೇ, ಮ್ಯಾಜಿಕ್ ಮಾತ್ರನೇ. ಎಷ್ಟೊಂದು ಕಲೆಗಳಿರ್ಬೋದು, ಮ್ಯಾಜಿಕ್ ಮಾತ್ರ ನಿಮ್ಮನ್ನು ಬಂದ್ಬಿಟ್ಟು ಯಾವಾಗಲೂ ಒಂದು ಮಿಸ್ಟ್ರಿಯಲ್ಲಿ ಇಟ್ಕೊಳ್ಳುತ್ತೆ. ಹೆಂಗೆ ಮಾಡಿದ್ರು, ಏನಾಯಿತು, ಅದನ್ನು ಯಾವಾಗಲೂ ಇಟ್ಕೊಳ್ಳೋ ಒಂದೇ ಒಂದು ಆರ್ಟ್ ಫಾರ್ಮ್ ಬಂದ್ಬಿಟ್ಟು ಮ್ಯಾಜಿಕ್ ಮಾತ್ರ. ಡ್ಯಾನ್ಸು ಇದರಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಬರ್ಬೋದು ಹೊರತು ಫುಲ್ ಎಂಟೈರ್ ಆರ್ಟ್ ಫಾರ್ಮೇ ಹಿಂಗೆ ಇರೋದು ಬಂದ್ಬಿಟ್ಟು ಮ್ಯಾಜಿಕ್ ಮಾತ್ರನೇ, ಬೇರೆ ಯಾವ ಆರ್ಟ್ ಫಾರ್ಮ್ ಮಾತ್ರ ಇಲ್ಲ. ಅದು ಒಂದು ಯೂನಿಕ್ ಆರ್ಟ್ ಫಾರ್ಮು. ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ನೋಡಿದ್ವಿ, ನಿಮ್ಮ ವೀಡಿಯೋಗಳು ನೋಡಿ ಹಲವಾರು ಜನ ನಿಮ್ಗೆ ಫೋನ್ ಮಾಡಿದ್ರಂತೆ. ಏನು ಅಂತಂದರೆ, ಈಗ ನಮ್ಮ ಆಫೀಸಲ್ಲಿ ಒಬ್ರು ಇದ್ದಾರೆ ಕುಣಿಗಲ ಪ್ರಕಾಶ್ ಅಂತ. ಓಕೆ. ಅವ್ರು ಹೇಳಿದ್ರು ನಿಮ್ಮ ವೀಡಿಯೋ ನೋಡ್ಬಿಟ್ಟು, ಸರ್ ನಮ್ಮ ತಾತ ಸತ್ತೋಗಿದ್ದಾರೆ, ನಮ್ಮ ತಾತ ಹಂಗೆ ಇಬ್ಬರು ಹೆಂಡ್ತಿರು, ಮೊದಲನೇ ಹೆಂಡ್ತಿಗೆ ಎಲ್ಲ ಆಸ್ತಿ ಬರೆದ್ಬಿಟ್ಟಾವ ಸರ್, ನಮ್ಮ ತಾತನ ಕರೆಸ್ಬೇಕು ವಿವೇಕ್ ಸರ್ ಬಂದರೆ, ನಾವು ಆಸ್ತಿಯಲ್ಲಿದೆ ಕೇಳಬೇಕು ಅಂತ. ಕರ್ಸನ ಬಿಡಿ. ಅಂದರೆ ತಾವು ಎಷ್ಟೋ ಜನಕ್ಕೆ ತಾವು ಅದನ್ನು ಉತ್ತರಣೆ ಕೊಟ್ಟಿರ್ತೀರ. ಅಂದರೆ ಜನ ಅದರಿಂದ ಹೊರಗಡೆ ಬರೋದು ಸಾಧ್ಯ ಇಲ್ಲ. ಅಂದರೆ ಅದನ್ನು ಜಾದೂ ಥರ ನೋಡಲ್ಲ, ಅದನ್ನೇ ಒಂದು ಕಣ್ಕಟ್ಟು ವಿದ್ಯೆ, ಏನೋ ಮಾಟ ಮಂತ್ರ ಇರಬೇಕು, ಅಥವಾ ನಿಜವಾಗ್ಲೂ ನಮ್ಮ ಆತ್ಮ ಕರೆಸ್ತಾರ. ಇದು ಜಾದು ಅಲ್ಲ. ಇದು ಜಾದು ಅಂದರೆ ಮ್ಯಾಜಿಕ್ ಅಂದರೆ ಸ್ಲೇಟ್ ಆಫ್ ಹ್ಯಾಂಡ್. ಇವಾಗ ಒಂದು ಮ್ಯಾಜಿಕ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಸ್ಲೇಟ್ ಆಫ್ ಹ್ಯಾಂಡು. ಒಂದು ಮೈಂಡ್ ಗೇಮ್ ಅಂತ ಇಟ್ಕೊಳ್ಳಿ, ಮೈಂಡಲ್ಲಿ ಒಂದು ಸ್ಲೇಟ್ ಆಫ್ ಮೈಂಡ್ ಅಂತ ಇಟ್ಕೊಳ್ಳಿ. ಓಕೆನಾ? ನಿಮ್ಮ ಮನಸ್ಸಲ್ಲಿರೋ ಏನೋ ಒಂದು ನಾನು ಕಂಡುಹಿಡಿಯೋದು ಪ್ರಯತ್ನ ಪಡೋದು, ಸರಿನಾ? ಆ ಥರ ಮಾಡೋ ಆ ಇದರಲ್ಲಿ ಇವಾಗ ನಿಜವಾಗ್ಲೂ ಒಬ್ಬ ಸೈಂಟ್ ಕೂತ್ಕೊಂಡ್ರೆ ಏನು ಮಾಡ್ತಾನೋ ಅದನ್ನು ನಾನು ಮಾಡಿ ತೋರಿಸ್ತಾ ಇರೋದು ಅಷ್ಟೇ. ಬಟ್ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನಿಜ ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾರನ್ನ ಇವತ್ತರೂ ನಾನು ಕರೆಯೋಕ್ಕಾಗಲ್ಲ, ಕರೆದೂ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಯಾರಾದರೂ ಒಬ್ಬರು ಹೋದರೆ ನಾನು ಕೂತ್ಕೊಂಡು ಅಲ್ಲೇಬೇಕಾಗುತ್ತೆ. ಓಕೆನಾ? ನಮ್ಮ ತಾತ ನನ್ನ ತುಂಬ ಪ್ರೀತಿ ಜಾಸ್ತಿ ಇತ್ತು, ನಮ್ಮ ಅಜ್ಜಿ ತುಂಬ ಪ್ರೀತಿ ಜಾಸ್ತಿ ಇತ್ತು. ಇವತ್ತರೂ ನಾನು ಅವ್ರ ಜೊತೆ ತಿರ್ಗಾ ಮಾತಾಡಿಲ್ಲ ಇವತ್ತು. ಅಂದಮೇಲೆ ಅದು ಸಾಧ್ಯತೆ ಇಲ್ಲ. ನಾವು ಕನಸಲ್ಲಿ ಬೇಕಾದ್ರೆ ನೋಡ್ಕೋಬೋದು ಅವ್ರನ್ನ. ಬಟ್ ನಿಮಗೆ ರಿಯಲ್ ಆಗಿ ನಡೆದ್ರೆ ಹೆಂಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೋದು. ಒಂದು ಅನುಭವ ಆದರೆ ಇವಾಗ ನಿಮ್ಮ ಫೀಲಿಂಗ್ನ ನಾನು ತರಿಸ್ಬೋದು ಆಚೆ, ಅದೇ ಮಾಡ್ಬೋದು. ಅಂದರೆ ನಾನು ಯಾರೋ ನೆನೆಸ್ಕೊತೀನಿ, ಆ ಕ್ಷಣಕ್ಕೆ ಅವ್ರು ಬಂದರೆ ಹೆಂಗೆ ನನಗೆ ಅನುಭವ ಹೆಂಗಿರುತ್ತೆ ಅದು ನಾನು ಮಾಡ್ಬೋದು. ನಿಮ್ಮ ಹಲವಾರು ಮ್ಯಾಜಿಕ್ಗಳನ್ನ ನೋಡಿದೆ ಸರ್. ಅದರಲ್ಲಿ ಕಾಯಿನಲ್ಲಿ ಮಾಡೋದು, ಮತ್ತು ಅದ್ಮೇಲೆ ನಿಮ್ಮದು ಮೌತ್ ಫ್ರೆಶಲ್ಲಿ ಇದ್ರಲ್ಲಿ ಮಾಡ್ತಾ ಇರೋದು, ಮತ್ತು ಅದ್ರ ಸ್ಮೆಲ್ಲು ಅದೆಲ್ಲ ಮಾಡಿದ್ರು. ಈ ನಮ್ಮ ಎದುರುಗಡೆ ಯಾವುದ್ಯಾವ್ದು ಒಂದು ಸ್ವಲ್ಪ ಮಾಡಿ ಸರ್ ದಯವಿಟ್ಟು. ಮಾಡೋಣ. ಪರ್ಸ್ನಲಾಗಿ ನನ್ನ ಕಾಯಿನ್ ಮ್ಯಾಜಿಕ್ ತುಂಬಾ ಇಷ್ಟ ನನಗೆ. ಮತ್ತು ಕೆಲವೊಂದು ಕಾಯಿನ್ಸ್ ಇದೆ. ಅಂದರೆ ನಿಮ್ಮ ಕಾಯಿನ್ಗಳನ್ನ ಅಥವಾ ಬೇರೆ ಯಾವ ಕಾಯಿನಲ್ಲೂ ಮಾಡಿ? ಯಾವ ಕಾಯಿನಲ್ಲೂ ಮಾಡ್ಬೋದು. ಇವಾಗ ನೀವು ಈ ಥರ 4 ಕಾಯಿನ್ ತೊಗೊಂಡು ಯಾರು ಇವಾಗ ಓಡಾಡ್ತಾರೆ ನನಗೆ ಗೊತ್ತಿಲ್ಲ. ಇದ್ದರೆ ಕೊಡಿ, ನಾನು ಮಾಡ್ತೀನಿ. ಒಂದು 10 ರೂಪಾಯಿ ಕಾಯಿನ್ ಇರಬೇಕು ನಮ್ಮ ಹತ್ರ. ಕೊಡಿ, ಮಾಡೋಣ. 2 ಕಾಯಿನ್ ಕೊಡಿದೆ. ಸೂಪರ್ ರೀ. ಇದು ಬೇಡ ಬಿಡಿ, ನೀವು ಇಟ್ಕೊಳ್ಳಿ. ಇದು ಒಂದರಲ್ಲೇ ಮಾಡೋಣ. ಇವಾಗ ಈ ಕಾಯಿನ್ ಇದೆ ಅಲ್ವಾ, ಈ ಕಾಯಿನ್ ನಂಗೆ ಇಟ್ಕೊಂಡು ಅಂದರೆ ಸಾಕು, ಮಾಯ ಆಗಿರುತ್ತೆ. ತಿರ್ಗಾ ಬರುತ್ತೆ. ನಿಮ್ಮ ಕೈ ತೋರಿಸಿ ಹೇಳ್ತೇನೆ. ಈ ಕೈ ತೋರಿಸಿ, ಇಲ್ಲಿಗೆ ಬಂದುಬಿಡಿ. ಸ್ವಲ್ಪ ಹಂಗೆ ಹತ್ರ ಬಂದು ನೋಡ್ಕೊಳ್ಳಿ ಇದನ್ನು. ಇದು ನೋಡಿ, ನೋಡಿದ್ರ ಮಾಯ ಆಗಿದ್ದು? ಕೈನ ಕಾಣಿಸಲ್ಲ ಇವಾಗ. ನಿಮ್ಮ ಕೈಯಲ್ಲಿ ಬಿದ್ದಿದೆ. ನನ್ನ ಕೈಯಲ್ಲ. ಹಂಗೆ ಮೆತ್ತಿಗೆ ನಡ್ಕೊಂಡು ಹೋಗಿ, ಎಲ್ಲಿದೆ ಗೊತ್ತಾ? ಕಾಣ್ತಿದ್ಯಾ ಎಲ್ಲಾದರೂ? ಇಲ್ಲ. ಕೈ ತಿರುಗಿಸಿ, ವಾಚ್ ಕೆರಡಿದೆ ನೋಡಿ. ಇವಾಗ ಇದೇ ಈ ಕಾಯಿನ್ನ ಹಿಂಗೆ ತೆಗೆದು ಹಿಂಗೆ ಇಟ್ಟರೆ ಇಲ್ಲಿಂದನೂ ಬರುತ್ತೆ ನೋಡಿ, ಇಲ್ಲಿಂದನೂ ಬರುತ್ತೆ, ಹಾರ್ತಾನೇ ಇರುತ್ತೆ ನೋಡಿ, ಇಲ್ಲಿಂದನೂ ಬರುತ್ತೆ. ಯಾಕೆ ಹಾರುತ್ತೆ ಅಂತಂದರೆ ಈ ಕಾಯಿನ್ಗಳು ಬಂದ್ಬಿಟ್ಟು ಕೆಲವೊಂದು ಮ್ಯಾಜಿಕ್ ಥರ ಏನಾಗುತ್ತೆ ಅಂತ ಕರೆದ್ರೆ ಒಂದು ಪಕ್ಷಿಯಾಗಿ ಚೇಂಜ್ ಆಗುತ್ತೆ. ಚೇಂಜ್ ಆಗಿಬಿಟ್ಟು ಹಾರೋದಕ್ಕೆ ಹೋಗ್ತಾ ಇರುತ್ತೆ ನೋಡಿ. ನೀವು ಬೇಕಾದ್ರೆ ಇಟ್ಕೋಬೋದು. ನೀವು ಕೈ ತೋರಿಸಿ. ಇಲ್ಲಿಂದನೂ ಬರುತ್ತೆ, ಏನಾದರೂ ಹೋಗ್ಬಿಟ್ಟಿರುತ್ತೆ. ನಾವು ಮಾಡೋಕ್ಕಾಗಲ್ಲ ಮ್ಯಾಜಿಕ್. ಇದು ಅಭ್ಯಾಸ ಇದ್ದರೆ ಮಾಡ್ಬೋದು. ಒಂದು ಕಾಯಿನಲ್ಲೇ 4 ಥರ ಮಾಡಿದ್ರಿ ಮ್ಯಾಜಿಕ್. ಇವಾಗ ಬೇರೆ ಬೇರೆ ಮ್ಯಾಜಿಕ್ ಸರ್ ತಮ್ಮದು? ಬೇರೆ ಟ್ರೈ ಮಾಡೋಣ. ಪಕ್ಕದಲ್ಲಿ ಇಟ್ಕೊಳ್ಳಿ ಅದನ್ನು. ಬೇರೆ ಯಾರೊಂದು ಇನ್ವಾಲ್ವ್ ಮಾಡೋಣ. ಬರ್ತೀನಮ್ಮ, ಹತ್ರ ಬನ್ನಿ. ಇಸ್ ಇಟ್ ಓಕೆ ಇಫ್ ಯು ಕ್ಯಾನ್ ಸಿಟ್ ಡೌನ್, ನೀಲ್ ಡೌನ್, ಇಫ್ ಯು ಡೋಂಟ್ ಮೈಂಡ್? ಓಕೆ, ಫೈನ್. ನಿಮ್ಮ ಹೆಸರು? ವಸುಧಾ. ವಸುಧಾ ಏನು ಮಾಡೋದಿಲ್ಲಿ? ಹೌದಾ? ಓಕೆ ವಸುಧಾ ಅವರೇ, ನಿಮಗೆ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ. ಇಲ್ಲಿ ಎಷ್ಟು ಕಾಯಿನ್ ಇದೆ? ಇದರಲ್ಲಿ ಒಂದು ಕಾಯಿನ್ ನಿಮ್ಮ ಕೈಗೆ ಹಾರುತ್ತೆ. ಇವಾಗ ಅದನ್ನು ನೀಟಾಗಿ ನೋಡಬೇಕು. ಒಂದು ಕೈ ಇದ್ದರೆ ಸಾಕು, ಇನ್ನೊಂದು ಕೈ ಬೇಡ. ನೀವು ಇದರಲ್ಲಿ ಇನ್ವಾಲ್ವ್ ಆಗ್ತೀರಾ ಮಹೇಶ್? ನೋಡ್ಕೊಳ್ಳಿ. 1 2 3 ಅಂದರೆ ಇಲ್ಲಿ ಬೇರೆ 3 ಇರುತ್ತೆ.
ಒಂದು ಕಾಯಿನ್ ಹೋಗಿರುತ್ತೆ, ಅದು ನಿಮ್ಮ ಕೈಲಿರುತ್ತೆ. ಮಹೇಶ್ ಯಾವಾಗಲೂ ಮ್ಯಾಜಿಕ್ ಮಾಡಿದ್ರಾ ಲೈಫಲ್ಲಿ? ಇಲ್ಲ ಸರ್, ಮಾಡಿಲ್ಲ. ಮ್ಯಾಜಿಕ್ ಮಾಡೋದು ಅನ್ನೋದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅದು. ಅಂದರೆ ಮ್ಯಾಜಿಕ್ ನೋಡೋದು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಅದೇ ಥರ ಮ್ಯಾಜಿಕ್ ಮಾಡೋದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ಬಟ್ ಮೆಜಿಷಿಯನ್ಸ್ಗೆ ಒಂದೇ ಒಂದು ಪ್ರಾಬ್ಲಮ್ ಇದೆ. ಏನು ಹೇಳಿ? ಮ್ಯಾಜಿಕ್ ಹೇಳ್ಕೊಡಲ್ಲ ಇನ್ನೊಬ್ಬ. ಹಾಂ, ಅದಲ್ಲ ಪ್ರಾಬ್ಲಮ್ಮು. ಮೆಜಿಷಿಯನ್ಸ್ಗೆ ಏನು ಪ್ರಾಬ್ಲಮ್ ಇದೆ ಅಂತಂದರೆ, ಮ್ಯಾಜಿಕ್ ಮಾಡೋದ್ರಿಂದ ಆ ಮ್ಯಾಜಿಕ್ ಗೊತ್ತಿರೋದ್ರಿಂದ ಅವ್ರು ಯಾವತ್ತೂ ಆಶ್ಚರ್ಯ ಪಡಲ್ಲ. ಮ್ಯಾಜಿಕ್ನ ಬ್ಯೂಟಿನೇ ಆಶ್ಚರ್ಯ ಪಡೋದು. ಯು ಆರ್ ಆಲ್ಸೋ ಗಿಫ್ಟೆಡ್, ಯು ಕ್ಯಾನ್ ಆಲ್ವೇಸ್ ಎಂಜಾಯ್ ದಟ್. ನನಗೆ ಆ ಗಿಫ್ಟ್ ಇಲ್ಲ, ಬಟ್ ನಿಮ್ಮನ್ನ ಮ್ಯಾಜಿಕ್ ಮಾಡಿಸ್ತೀನಿ, ಆ ಆಶ್ಚರ್ಯ ಇಟ್ಕೊಂಡೇ ನಿಮಗೆ ಮ್ಯಾಜಿಕ್ ಮಾಡಿಸ್ತೀನಿ. 2 ಕೈ ತೋರಿಸಿ, ಆ ಥರ ತೊಗೊಂಡು ಬನ್ನಿ. ಇಲ್ಲಿ ನಿಮ್ಮ ಕೈಯಲ್ಲಿ 2-3 ಕಾಯಿನ್ ಇಟ್ಟಿದ್ದೀನಿ. ಈ ಕೈ ಇಟ್ಕೊಂಡು ಹಿಂಗೆ ಕ್ಲೋಸ್ ಮಾಡ್ಕೊಳ್ಳಿ ಆ ಕೈನ ಚೆನ್ನಾಗಿ. ಹಿಂಗೆ ಸ್ಪೇಸ್ ಕೊಡಿ ಕಾಯಿನ್ಸ್ಗೆ, ಶೇಕ್ ಮಾಡಿ. ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿ. ನಾನು ನಿಮ್ಮ ಕೈಗೆ ಎಷ್ಟು ಕಾಯಿನ್ ಕೊಟ್ಟೆ? 3. ನನ್ನ ಕೈಲಿ ಎಷ್ಟು ಕಾಯಿನ್ ಇದೆ? ಇವಾಗ ಒಂದು ಕಾಯಿನ್ ನಿಮ್ಮ ಕೈ ಬಿಟ್ಟು ಹಾರು ಬಂದು ನನ್ನ ಕೈಗೆ ಬಿದ್ದರೆ, ನೀವು ಆ ಥರ ಒಂದು ಮ್ಯಾಜಿಕ್ ಮಾಡಿದ್ರೆ ನೋಡೋಕ್ಕೆ ಹೆಂಗಿರುತ್ತೆ? ಶಾಕ್ ಆಗುತ್ತೆ. ಈ ಥರ ಸೌಂಡ್ ಬರುತ್ತೆ ನನ್ನ ಕೈಯಲ್ಲಿ. ಅದು ಮಾತ್ರ ನಿಮ್ಮ ಕೈಯಲ್ಲಿ ಎಷ್ಟು ಕಾಯಿನ್ ಇರಬೇಕು? ಇವಾಗ 3 ಕಾಯಿನ್ ಇರಬೇಕು. 3 ಕಾಯಿನ್ ಇತ್ತು. ಒಂದು ಮಾಯಾಗಿ ಇಲ್ಲಿಗೆ ಬಂದಿದೆ ಅಂದರೆ 2 ಇರಬೇಕು. ಓಪನ್ ಮಾಡಿ ನೋಡಿ. ಕೈ ತೋರಿಸಿ. ಒಂದು ಕೈ ಸಾಕು. ನಿಮ್ಮ ಕೈಯೊಳಗೆ ಮ್ಯಾಜಿಕ್ ಆಗುವ ಚೆನ್ನಾಗಿದೆಲ್ಲ ಅದು ನೋಡೋದಕ್ಕೆ. ನನ್ನ ಕೈಗುಣ ಚೆನ್ನಾಗೈತೆ ಅನ್ಸುತ್ತೆ. ಅಫ್ಕೋರ್ಸ್. ಇಲ್ಲಿ ಎಷ್ಟು ಕಾಯಿನ್ ಇದೆ? 2. ಇಲ್ಲಿ 2 ಇಟ್ಕೊಂಡು ಹಿಂಗಂದ್ರೆ ಸಾಕು, 3 ಆಗುತ್ತೆ. ಇದನ್ನು ನೀವು ಗಟ್ಟಿಗೆ ಇಟ್ಕೊಳ್ಳಿ, ಟರ್ನ್ ಮಾಡಿ. ಇದು ನೋಡ್ಕೊಳ್ಳಿ, ಅಂದರೆ ಮಾಯಾ. ಓಪನ್ ಮಾಡಿ ನೋಡಿ. 4. ಆಮೇಲೆ ಇದೇ ಥರ ಕಾಯಿನ್ ಕೊಡ್ತಾ ಇದ್ರೆ ನನಗೆ ಇದೇ ಥರ ಕಾಯಿನ್ ಕೊಡ್ತಾರೆ ಅಂತ ಹೇಳ್ಬಿಡ್ತಾರೆ ಸರ್. ಆಮೇಲೆ ಹುಷಾರಾಗಿರ್ಬೇಕು. ಈ ಕಾಯಿನ್ಸ್ ಎಲ್ಲ ತುಂಬ ಮ್ಯಾಜಿಕ್ ಅಲ್ಲ. ಈ ಕಾಯಿನ್ಸು ಇಲ್ಲಿ ಇಟ್ಬಿಟ್ಟು ಹಿಂಗಂದರೆ ಸಾಕು, ಮಾಯ ಆಗಿರುತ್ತೆ. ಇದೂ ಸಹ ಅಷ್ಟೇ. ಇದನ್ನು ಹಿಂಗೆ ಇಟ್ಬಿಟ್ಟು ಹಿಂಗಂದರೆ ಇದು ಮಾಯ ಆಗಿರುತ್ತೆ. ಇವ್ರೂ ಸಹ ಅಷ್ಟೇ, ಮಾಯ ಆಗಿರುತ್ತೆ. ಹಿಂಗಂದರೆ ಇಲ್ಲಿಂದ ಬರುತ್ತೆ, ಹಿಂಗಂದರೆ ಇಲ್ಲಿಂದ ಬರುತ್ತೆ. ಈ ಕಾಯಿನ್ ತುಂಬ ಮ್ಯಾಜಿಕಲ್. ಹಿಂಗೆ ಹಾಕಿದ್ರೆ ಇಲ್ಲಿ ಬಂದು ನಿಮ್ಗೆ ಮುಂದೆ ಬಿದ್ದಿರುತ್ತೆ, ಬಟ್ ನೀವು ನೋಡಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಜಾದೂಗಾರರಿಗೆ ಅವ್ರದ್ದೇ ಅಂತ ಒಂದು ವೃತ್ತಿ ಜೀವನ ಮತ್ತು ಪರ್ಸ್ನಲ್ ಲೈಫ್ ಅಂತಿರುತ್ತೆ. ಹೌದು, ಎಲ್ಲರಿಗೂ 100 ಜನಕ್ಕೆ ನೀವು ಮ್ಯಾಜಿಕ್ ಮಾಡ್ತಾ ಇರ್ತೀರ. ಎಲ್ಲರೂ ನಾವೆಲ್ಲ ಆಶ್ಚರ್ಯದಿಂದ, ತಾವೇ ಹೇಳಿದ್ರಿ ಆಶ್ಚರ್ಯದಿಂದ, ಬಟ್ ನಿಮ್ಗೆ ಯಾವುದೇ ಥರ ಆಶ್ಚರ್ಯ ನಡೆಯಲ್ಲ. ನೀವು ನಾರ್ಮಲಾಗೇ ಇರ್ತೀರ. ಹೌದು. ಅಂದರೆ ನೀವು ಆಶ್ಚರ್ಯಪಟ್ಟಂಥ ದಿನಗಳು, ಅಥವಾ ನಿಮ್ಮ ವೃತ್ತಿ ಜೀವನ, ಅಥವಾ ನಿಮ್ಮ ಪರ್ಸ್ನಲ್ ಲೈಫು, ನಿಮ್ಮ ಫ್ಯಾಮಿಲಿ ನಿಮಗೆ ನಿಜವಾಗ್ಲೂ ಇದಕ್ಕೆ ಸಹಕಾರ ಕೊಡ್ತಾರಾ? ಅಥವಾ ಇವೆಲ್ಲ ಬೇಕಾ, ಅಲ್ಲಲ್ಲಿ ಹೋಗಿ ನೀನು ಜಾದೂ ಮಾಡ್ತೀಯಾ, ಒಂದು ಜೀವನ ರೂಪಿಸ್ಕೋತಾ ಇಲ್ಲ ನೀನು ಅಂತ ಏನಾದ್ರು ಹೀಯಾಳಿಸ್ತಾರ? ಹಾಂ, ಇವಾಗ ಪ್ರಾರಂಭದಲ್ಲಿ ಅವರಿಗೆ ತುಂಬ ಭಯ ಇತ್ತು ನಮ್ಮ ತಂದೆ ತಾಯಿಗೆ. ಏನು ಮಾಡ್ತಾನೆ ಹುಡುಗ, ಮ್ಯಾಜಿಕ್ ಮಾಡಿ ಏನು ಮಾಡ್ತಾನೆ ಅಂತ ಇತ್ತು. ಅದಾದಮೇಲೆ ಅವ್ರು ಬಂದ್ಬಿಟ್ಟು ಅದನ್ನು ಅವ್ರು ಅರ್ಥ ಮಾಡ್ಕೊಂಡ್ರು. ಓಕೆ, ಇದರಲ್ಲಿ ಜೀವನ ಏನೋ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ರು. ನಾನು ತುಂಬ ಸಕ್ಸಸ್ ತೋರಿಸ್ತಾ ಇರುವಾಗ ಅವ್ರಿಗೆ ಖುಷಿ ಆಯಿತು. ಅವ್ರಿಗೇನು ಬೇಕಿತ್ತು, ಹೆಂಗಾದರೂ ನಾನು ಸಕ್ಸಸ್ ಆಗ್ತೀನಿ ಅನ್ನೋದೇ ಅವ್ರಿಗೆ ಮೇನು. ಮ್ಯಾಜಿಕಲ್ ಸಕ್ಸಸ್ ಆದ್ರೇನು, ಇಂಜಿನಿಯರ್ ಆಗಿ ಸಕ್ಸಸ್ ಆದ್ರೇನು, ದೇ ವಾಂಟ್ ಮಿ ಟು ಬಿ ಸಕ್ಸಸ್ಫುಲ್ ಅಷ್ಟೇ. ಅವ್ರಿಗೆ ಗುರುತಿಸ್ಕೋಬೇಕು. ಅದು ಬಂದ್ಬಿಟ್ಟು ಮ್ಯಾಜಿಕ್ಕಿಂದ ನಾನು ಆಲ್ಮೋಸ್ಟ್ ಆಲ್ ಓವರ್ ವರ್ಲ್ಡ್ ಎಲ್ಲ ಓಡಾಡುವಾಗ ದೇ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್. ಓಕೆ, ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಬಟ್ ಬಿಗಿನಿಂಗಲ್ಲಿ ಅಫ್ಕೋರ್ಸ್ ತುಂಬಾ ಆ್ಯಕ್ಚುಲಿ ನಾನು ಮ್ಯಾಜಿಷಿಯನ್ ಆಗ್ತೀನಿ ಅಂತ ನಾನು ಮೊದಲು ಹೇಳಿದಾಗ ನನಗೆ ಸಪೋರ್ಟ್ ಮಾಡೋರು ಒಬ್ಬರೂ ಇಲ್ಲ. ನನ್ನ ಫ್ರೆಂಡ್ಸು ಬಂದ್ಬಿಟ್ಟು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು ನನಗೆ. ಬಟ್ ಅವರೇ ಬಂದ್ಬಿಟ್ಟು ನೀನು ಏನು ಬೇಕಾದ್ರೂ ಮಾಡೋದು ಗೆಲ್ತೀಯ, ಮ್ಯಾಜಿಕ್ ಮಾಡಿದ್ರೆ ಯಾವತ್ತೂ ಗೆಲ್ಲಲ್ವ ಅಂತಲೇ ಹೇಳಿದ್ದಾರೆ ನನಗೆ. ಬಟ್ ನನ್ನ ನೋಡೇ ನನಗೆ ಇಲ್ಲ, ನಾನು ಮ್ಯಾಜಿಕೇ ಮಾಡಬೇಕು ಅಂತ ತುಂಬ ಇತ್ತು. ಅದಾದ ನಂತರ ಹಂಗೆ ನೋಡಿ ಹಂಗೆ ಅಭ್ಯಾಸ ಮಾಡಿ ಹಂಗೆ ಬಂದಿದ್ದೀನಿ. ವಿವೇಕ್ ಅವ್ರ ಕ್ವಾಲಿಫಿಕೇಷನ್ ಏನು ಸರ್? ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದೀನಿ. ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿ ಇವತ್ತು ಆ ಕೆಲಸ ಎಲ್ಲ ಬಿಟ್ಟು ಡಿಪ್ಲೊಮಾ ಇಂಜಿನಿಯರಿಂಗ್, ಡಿಪ್ಲೊಮೊ EC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅದು ಮಾತ್ರ ಮಾಡಿದ್ದೀನಿ. ಅಂದರೆ ಈಗ ಒಳ್ಳೆ ಡಿಪ್ಲೊಮಾ ಮಾಡೋ ಕೈ ತುಂಬ ಸಂಬಳ ಬರುತ್ತೆ, ಆರಾಮಾಗಿ 8 ಅವರ್ ಡ್ಯೂಟಿ ಮಾಡಿಕೊಂಡು ನೆಮ್ಮದಿಯಾಗಿ ಒಳ್ಳೆ ಕ್ಯಾಬ್ ಕೊಡ್ತಾರೆ ಆಫೀಸಿಂದ, ಮನೆಗೆ ಹೋಗ್ಬೋದಾಗಿತ್ತು. ಬಟ್ ನೀವು ಇದರಿಂದ ಬಂದ್ರಿ ಅಂದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀರಾ ನೀವು ಇವಾಗ? ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ. ಫೈನಾನ್ಷಿಯಲಿ ಸ್ಟ್ರಾಂಗ್ ಅಂದರೆ ಏನು ನನಗೆ ಅರ್ಥ ಆಗಲಿಲ್ಲ. ಅಂದರೆ ತಿಂಗಳಿಗೆ ಅಲ್ಲ, ಎಷ್ಟು ಬೇಕಾಗುತ್ತೆ ಅಂದರೆ ಜನಕ್ಕೆ ಆಸೆ ಜಾಸ್ತಿ. ಹಾಂ, ಎಷ್ಟಿದ್ರೆ ಸ್ಟ್ರಾಂಗ್ ಅಂತ ಹೇಳಿ ಅಷ್ಟಿದೆಯಾ ಅಂತ ಹೇಳ್ತೀನಿ ನಾನು. ಒಂದು ನಾವು ಎಷ್ಟು ಹೇಳ್ತೀವಿ ಅಷ್ಟು ಸ್ಟ್ರಾಂಗ್ ಇದ್ದು ಅದನ್ನೇನೋ ಜಾದೂಲಿ ಇವಾಗ ನೀವು 10 ಕೋಟಿ 20 ಕೋಟಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಅಂತ ಹೇಳಿದ್ರೆ ಅಷ್ಟಿಲ್ಲ ನನ್ನ ಹತ್ರ. ಇಷ್ಟಿದ್ರೆ ಫೈನಾನ್ಷಿಯಲಿ ವಿವೇಕ್ ಸ್ಟ್ರಾಂಗ್ ಅಂತ ನೀವು ಅಂದ್ಕೊಳ್ತಿರೋ
ಅದು ನೀವು ಆ ನಂಬರ್ ಹೇಳಿ, ಅದಿದ್ದರೆ ನಾನು ಹೌದು ಅಂತ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಅಂದರೆ ಒಬ್ಬ ಡಿಪ್ಲೊಮಾ ಇಂಜಿನಿಯರ್ಗೆ ಇವಾಗ ನಾರ್ಮಲಾಗಿ ತೊಗೊಂಡ್ರು ಒಂದು 60,000-70,000 ಸಂಬಳ ಬರುತ್ತೆ ಓಕೆ ತಿಂಗಳಿಗೆ. ಓಕೆ, ನಿಮ್ದಾಗ ಬದುಕ್ತಾರೆ, ಏನೋ ಒಂದಿದೆ. ಆ ರೀತಿ ನಿಮ್ಗೆ ಇನ್ಕಮ್ ಇದೆಯಾ? ಇವಾಗ ಒಂದು ಶೋಗೆ ನಾನು ಬಂದ್ಬಿಟ್ಟು ಒಂದು 35,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಓಕೆನಾ, ನಾನು ಬಂದ್ಬಿಟ್ಟು ತುಂಬ ಯೂನಿಕ್ ಶೋ ನನ್ನದು. ನಾನೇ ಡಿಸೈನ್ ಮಾಡಿರೋ ಒಂದು ಶೋ. ಓಕೆ, ತುಂಬಾ ಅದಕ್ಕೆ ವರ್ಕ್ ಮಾಡಿದ್ದೀನಿ. 35,000 ರೂಪಾಯಿ ಚಾರ್ಜ್ ಮಾಡ್ತೀನಿ. 50,000 ರೂಪಾಯಿ ಅವ್ರು ಕೇಳೋ ಥರ ಮಿನಿಮಮ್ 35,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಸರಿನಾ? ತಿಂಗಳಿಗೆ ಒಂದು 6ರಿಂದ 7 ಶೋ ಕೊಡ್ತೀನಿ. ಈ ಥರ ಹೋಗ್ತಾ ಇದೆ ನನ್ನ ಲೈಫ್. ಅದಕ್ಕಿಂತ ಉತ್ತಮವಾದ ಜೀವನ ಸಿಕ್ಕಿದೆ ಇವಾಗ. ಅದ್ರ ಮಧ್ಯದಲ್ಲಿ ಮನೇಲಿ ಕೂತ್ಕೊಂಡು ಅಭ್ಯಾಸ ಮಾಡ್ತಿರ್ತೀನಿ. ನಿಮ್ಮಂಥ ಜನರು ನನಗೆ ತುಂಬ ಜನ ಕರೀತಾರೆ. ಕನ್ನಡ ಜನರಿಗೆ ಪ್ರೀತಿ ತೋರಿಸ್ತೀನಿ. ಈ ಥರ ಮಾಡ್ತಾ ಹೋಗ್ತಾ ಇದ್ದೀನಿ. ನಮ್ಮ ಕನ್ನಡ ಜನ ಒಂದ್ಸತಿ ಪ್ರೀತಿ ಮಾಡಿಬಿಟ್ರೆ ಅಫ್ಕೋರ್ಸ್. ಆ್ಯಕ್ಚುಲಿ ನನಗೆ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದೆ ಎಲ್ಲ ಮಾಡಬೇಕಂತ. ಯಾಕಂದರೆ ನಾನು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ಕಡೆ ನೋಡಿದಾಗ ಅವರು ಪ್ರೀತಿ ಮಾಡ್ತಾರೆ, ಅವರ ಸೂಪರ್ ಹೀರೋಗಳನ್ನ ಪ್ರೀತಿ ಮಾಡ್ತಾರೆ. ಬಟ್ ನಮ್ಮವರು ಮಾಡೋದು ಒಂಥರ ತುಂಬ ಯುನೀಕ್ ಆಗಿದೆ. ಒಂದು ಸಲ ಹೇಳ್ಬಿಟ್ರೆ ಅಷ್ಟೇ, ನಾನಿನ್ನ ಐ ಲೈಕ್ ಯೂಪ್ಪ ಅಂತ ಅಂದ್ಬಿಟ್ರೆ ಅವ್ರನ್ನ ಏನೇ ಮಾಡಲಿ ಐ ಲೈಕ್ ಯೂನೇ. ಅವ್ರು ನಂಬಿದ್ರೆ ಸಾಕು. ಅವ್ರು ನಮ್ಮನ್ನ ಹೊಡೆದ್ರು ಸರಿ, ಐ ಆಮ್ ಯುವರ್ ಫ್ಯಾನ್ ಅಷ್ಟೇ. ಅದು ನಾನು ತುಂಬ ಇಷ್ಟು ಖುಷಿ ಆಯಿತು. ಅದಕ್ಕೆ ಇಲ್ಲಿ ಮ್ಯಾಜಿಕ್ ಮಾಡಬೇಕು ಅಂತ ನನಗೆ. ಅಂದರೆ ಈ ಹಲವಾರು TV ರಿಯಾಲಿಟಿ ಶೋಗಳಲ್ಲಿ ಈಗ ಒಂದು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ. ಏನು ಅಂತಂದರೆ ಚಿಕ್ಕ ಮಕ್ಕಳನ್ನ ಸ್ಟೇಜ್ ಕರೀತಾರೆ, ಓಕೆ, ಕಣ್ಣಿಗೆ ಬಟ್ಟೆ ಕಟ್ತಾರೆ, ಗಾಂಧಾರಿ ವಿದ್ಯೆ ಅನ್ನೋದನ್ನು ಕಲಿಸಿದ್ದಾರೆ. ಅಂದರೆ ಕಣ್ಣಿಗೆ ಬಟ್ಟೆ ಕೊಟ್ಟು ನಿಮ್ಗೆ ಯಾವುದೋ ಕಲರ್ ಬಾಲ್ ಕೊಡ್ತಾರೆ, ರೆಡ್, ಬ್ಲೂ, ವೈಟ್ ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಯಾವುದೊಂದು ಬುಕ್ ಕೊಡ್ತಾರೆ, ನೀವು ಆ ಬುಕ್ನ ನೀವು ಮುಟ್ತಾ ಹೋದರೆ ಅದನ್ನ ಏನು ಬರ್ದಿದೆ ಅಂತ ಹೇಳ್ತಾ ಹೋಗ್ತಾರೆ ಅಂತ. ಇದು ಮ್ಯಾಜಿಕ್ಕಾ ಅಥವಾ ಅವರೇನಾದರೂ ಹೇಳ್ಕೊಟ್ಟಿರ್ತಾರೆ ಅಥವಾ ಏನೋ ವಿದ್ಯೆನಾ? ಯಾವುದು ಇದು ಬಂದ್ಬಿಟ್ಟು ಒಂದು ಟೆಕ್ನಿಕೆ. ನನಗೆ ಕೇಳಿದ್ರೆ ಇದು ಕಲಿಸ್ಬೇಡಿ ಅಂತಲೇ ಹೇಳ್ತೀನಿ. ಡೋಂಟ್ ಸೆಂಡ್ ಎನಿ ಕಿಡ್ಸ್ ಟು ದಿಸ್ ಕೈಂಡ್ ಆಫ್ ಥಿಂಗ್ಸ್. ಯಾಕಂದರೆ ಒಂದು ಟ್ರಿಕ್ ಇದು. ಇವಾಗ ನಿಮಗೆ ಬಂದ್ಬಿಟ್ಟು ಕ್ಯಾಲಿಗ್ರಫಿ ಹೇಳ್ಕೊಡ್ತಾರೆ, ಕಲಿಸಿ. ಇಲ್ಲ ನಿಮಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ, ಕಲಿಸಿ. ಅಥವಾ ಬೇರೆನೋ ಫಾಸ್ಟಾಗಿ ಓದೋದಕ್ಕೆ ಹೇಳ್ಕೊಡ್ತಾರೆ, ಓಕೆ, ಅದೆಲ್ಲ ಓಕೆ. ಬಟ್ ಕಣ್ಣು ಮುಚ್ಕೊಂಡು ಓದಿ ಏನು ಸಾಧನೆ ಮಾಡ್ತಾನೆ? ನನಗೊಂದು ಕತೆ ನನಗೆ ಬರುತ್ತೆ ನೀವು ಇದು ಹೇಳಿದಾಗ. ಒಬ್ಬ ಬಂದ್ಬಿಟ್ಟು ಏನು ಮಾಡಿದ್ದಾನೆ, ಒಬ್ಬ ದೊಡ್ಡ ಸ್ವಾಮೀಜಿ 70 ವರ್ಷ ದೊಡ್ಡ ಫುಲ್ ಮೆಡಿಟೇಷನ್ ಮಾಡಿ ಒಂದು ಹಿಲ್ಲಿಂದ ಆಚೆ ಬಂದಿದ್ದಾನೆ. ಓಕೆ, ಬಂದ್ಬಿಟ್ಟು ಅಲ್ಲಿ ಒಬ್ಬ ಬೋಟ್ ಓಡಿಸ್ಕೊಂಡಿದ್ದಂತೆ. ಅವನ ಹತ್ರ ಬಂದ್ಬಿಟ್ಟು ಹುಡುಗ ಅಂತ ಕರೆದಿದ್ದಾರೆ. ಕರೆದ್ಬಿಟ್ಟು ಯಾರು ಸ್ವಾಮಿ ನೀವು, ನಾನು ನೀವು ನೋಡೇ ಇಲ್ಲ ಅಂತ. ಈ ಸ್ವಾಮೀಜಿ ಏನು ಹೇಳಿದ್ದಾರೆ, ನಾನು 70 ವರ್ಷದಿಂದ ಹೊರಗಡೆ ಮೆಡಿಟೇಷನ್ ಮಾಡಿದೆ. ಯಾಕೆ 70 ವರ್ಷ ಮಾಡಿದ್ರಿ? ಈ ನೀರಲ್ಲಿ ಇವಾಗ ನನ್ನ ಕೈಲಿ ನಡೆಯೋಕ್ಕಾಗುತ್ತೆ ಅಂತಂದ್ರೆ, ನನಗೆ ಹೇಳಿದ್ರೆ ನಾನು 5 ನಿಮಿಷದಲ್ಲಿ ಕರ್ಕೊಂಡೋಗಿ ಬಿಡ್ತಿದ್ದೆ ಅಂತ. ಆ ಥರ ಓದೋದಕ್ಕೆ ಯಾಕೆ ಕಣ್ಣು ಕರ್ಕೊಂಡು 70 ವರ್ಷ ನೀವು ಸಾಧನೆ ಮಾಡಿ ನಡೆಯೋದು ನಾನು 5 ನಿಮಿಷಕ್ಕೆ ದಾಟಿಸಿದ್ನಲ್ಲ, ಅದು ಯಾಕೆ ಅದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೆ ಅಲ್ಲಿ ಅಂತ ಹೇಳಿದ್ರಂತೆ. ಆ ಥರ ಓದೋದು ಬಿಟ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಓದ್ಬೇಕಾದ್ರೆ ಹಿಂಗೆ ಓದಿ ಅಷ್ಟೇ. ಅದು ಯಾಕೆ ಕಣ್ಣು ಕಟ್ಕೊಂಡು ಓದಿ ಏನು ಮಾಡ್ತೀರಾ? ಅವ್ನು ಚೀಟಿಂಗ್ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ. ಆ ಚೀಟಿಂಗ್ ನೀವು ಹೋಗ್ಬಿಟ್ಟು ದುಡ್ಡು ಅಲ್ಲಿ ಚೀಟ್ ಆಗ್ತಿರೋದು ಮಕ್ಕಳಲ್ಲ, ಪ್ಯಾರೆಂಟ್ಸು. ಮಕ್ಕಳಿಗೆ ಆ್ಯಕ್ಚುಲಿ ಏನಾಗ್ತಿದೆ ಅಂತ ಗೊತ್ತಿದೆ, ಬಟ್ ಅವ್ರು ಹೇಳಲ್ಲ ಪೇರೆಂಟ್ಸ್ಗೆ. ಯಾಕಂದರೆ ಆ ಥರನೇ ಟ್ರೈನಿಂಗ್ ಆಗ್ತಿರೋದು. ಅಂದರೆ ಅಲ್ಲಿ ಒಂದು ವಿದ್ಯೆ ಕೊಡಬೇಕಾದ್ರೆ ನೀನು ಈ ವಿದ್ಯೆನ ಬೇರೆ ಹೇಳ್ಕೊಟ್ರೆ ನಿಂಗೆ ವಿದ್ಯೆ ಹತ್ತಲ್ಲ. ಒಂದು 4ನೇ ಝೋನ್ ಅಂದರೆ ಏನಂದರೆ ತುಂಬ ಝೋನ್ಸ್ಗಳಿಟ್ಟಿರ್ತಾರೆ. ಫಸ್ಟ್ ಝೋನಲ್ಲಿ ಹೇಳ್ಕೊಡಲ್ಲ, ಸೆಕೆಂಡ್ ಝೋನ್, ಥರ್ಡ್ ಝೋನ್, ಫೋರ್ತ್ ಝೋನಲ್ಲಿ ನೀನು ಯಾರು ಹೇಳ್ಕೊಡ್ಬಾರ್ದು ಅನ್ನೋದನ್ನು ಸ್ಟ್ರಿಕ್ಟಾಗಿ ಹೇಳಿರ್ತಾರೆ. ಹೇಳ್ಬಿಟ್ಟು ಆಮೇಲೆ ಹೇಳ್ಕೊಡ್ತಾರೆ. ಆಮೇಲೆ ಅವ್ರಿಗೆ ಓದೋಕ್ಕಾಗುತ್ತೆ. ಆದರೆ ಅವ್ರನ್ನ ಓದ್ತಾ ಇರೋದು ಒಂದು ಟ್ರಿಕ್ಕಲ್ಲಿ. ಆ ಟ್ರಿಕ್ ಇವ್ರಿಗೆ ಪೇರೆಂಟ್ಸ್ಗೆ ಗೊತ್ತೇ ಆಗೋದಿಲ್ಲ. ನಾನು ತುಂಬ ನೋಡ್ತಾನೆ ಇದ್ದೀನಿ ಇದನ್ನು ತುಂಬ ದಿನ. ನಮ್ಮ ಮ್ಯೂಜಿಷಿಯನ್ಸ್ಗಳು ನಾವು ತುಂಬ ಜನ ಕಣ್ಣು ಕಟ್ಕೊಂಡು ಗಾಡಿ ಓಡಿಸಿದ್ದಾರೆ. ಇವತ್ತು ನೆನ್ನೆಲ್ಲ 100 ಇಯರ್ಸ್ ಮುಂಚೆನೇ ಮಾಡ್ತಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಜನ ಮಾಡಿದ್ದಾರೆ ಅದನ್ನು. ಬೆಂಗಳೂರಲ್ಲಿ ಎಷ್ಟೋ ಜನ ಮಾಡಿದ್ದಾರೆ. ನಾನು ಮಾಡಿದ್ದೀನಿ ಅದನ್ನು. ನಾನು ಕೆಲವೊಂದು ಪಾಡ್ಕಾಸ್ಟ್ಗಳು ಮುಂಚೆ ಒಂದು ಪಾಡ್ಕಾಸ್ಟಲ್ಲಿ ಕಣ್ಣು ಕಟ್ಕೊಂಡು ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡಿದೆ. ಓಕೆನಾ? ಸೊ ಅದು ಗಾಂಧಾರಿ ವಿದ್ಯೆ ಅದೆಲ್ಲ ಏನಿಲ್ಲ, ಅದು ಒಂದು ಟ್ರಿಕ್ ಅಷ್ಟೇ. ಆ ಥರ ಗಾಂಧಾರಿ ವಿದ್ಯೆ ಏನದು ನನಗೆ ಅರ್ಥ ಆಗ್ತಿಲ್ಲ. ಅದನ್ನು ಮಾಡಿ ಏನು ಮಾಡ್ತೀರಾ? ಸರಿ, ಓಕೆ, ಕಣ್ಣು ಕಟ್ಕೊಂಡು ಓದಿದ್ರೆ IAS ಮಾಡಿಸ್ಬಿಡ್ತೀನಿ ಅಂತಂದರೆ ಮಾಡಿ. ಅದನ್ನು ಮಾಡಿ ಏನು ಮಾಡ್ತೀರಾ? ಒಂಥರ ಬುಕ್ ತಾನೇ ಓದ್ತೀರಾ? ಅದು ವೇಸ್ಟ್ ತಾನೇ ಅದು. ಅಂದರೆ ಅದು ಎಷ್ಟೋ ಮಕ್ಕಳುಗಳು ಇವತ್ತಿಗೂ ಅದು ಆಗಲ್ಲ ಅಂತ ಎಲ್ಲ ಡಿಪ್ರೆಷನ್ ಉದಾಹರಣೆಗಳಿದ್ದಾವೆ. ಅದರಲ್ಲಿ ಪ್ರಾಬ್ಲಮ್ಸ್ ಏನಾಗ್ತಿದೆ ಅಂದರೆ ಮಕ್ಕಳಿಗೆ ಇವರೆಲ್ಲ ಓದ್ತಿದ್ದಾರೆ, ನನಗೆ ಓದೋಕ್ಕಾಗ್ತಿಲ್ಲ. ಯಾಕಂದರೆ ಇವ್ರು ಏನು ಮಾಡ್ತಾರೆ, ಎಲ್ಲರಿಗೂ ಹೇಳ್ಕೊಡಲ್ಲ. ಕೆಲವೊಬ್ಬರಿಗೆ ವಾಂಟೆಡ್ ಆಗಿ ಹೇಳ್ಕೊಡದೇ ಇದ್ದಾರೆ. ಕೆಲವರು ಅವ್ರಿಗೆ ಏನು ಅವ್ರ ನಂಬಿಕೆ ಬರ್ತಿಲ್ಲ, ಇವನು ಆಚೆ ಹೇಳ್ಬಿಡ್ತಾನೆ ನಮ್ಮ ಪ್ಯಾರೆಂಟ್ಸ್ಗೆ ಅಂತ ಅವ್ರಿಗೆ. ಅದರಿಂದ ಇವ್ರು ಹೇಳ್ಕೊಡ್ತಿಲ್ಲ. ಆದರೆ ಇವ್ರಿಗೆ ಏನಂದರೆ, ಅಯ್ಯೋ ನನ್ನ ಕೈಲಾಗ್ತಿಲ್ಲ, ನಾನೇನು ಐ ಆಮ್ ನಾಟ್ ಸೇಮ್ ಪರ್ಸನ್, ನಾನೇನೋ ಕಡಿಮೆ ಇದ್ದೀನಿ ಅಂತ ಅನಿಸುತ್ತೆ ಅಂತ ಅವ್ರಿಗೆ ಡಿಪ್ರೆಷನ್ ಹೋಗ್ತಿದ್ದಾರೆ. ಇನ್ನೊಂದು ಏನಂದರೆ ಪ್ಯಾರೆಂಟ್ಸ್ ಹತ್ರ ಸುಳ್ಳೆಲ್ಲ ಕೇಳ್ಕೊಡ್ತಿದ್ದಾರೆ. ಅದು ತಪ್ಪಲ್ವಾ? ಇವಾಗ ಏನು ಟ್ರಿಕ್ ಕೊಟ್ಟಿದ್ದಾರೆ ಅಂತ ಪ್ಯಾರೆಂಟ್ಸ್ ಹತ್ರ ಹೋಗಿ ಹೇಳಬೇಕು. ಇವಾಗ ನಾನು ನಿಮಗೆ ಸ್ಕೂಲಲ್ಲಿ ನಾನೇನು ಹೇಳ್ಕೊಡ್ತೀನಿ, ಅದನ್ನು ಪ್ಯಾರೆಂಟ್ಸ್ ಹತ್ರ ಹೋಗಿ ಹೇಳ್ತೀರಾ? ಇದನ್ನು ನೀವು ಹೆಂಗೆ ಅಂತ ಹೇಳ್ತೀರಾ? ಹೇಳೋಕ್ಕೆ ಆಗೋದೇ ಇಲ್ಲ. ಅಂದರೆ ಹೇಳ್ಕೊಡೋಣ ಹೇಳ್ತಾರೆ, ನೀನು ಯಾರ ಹತ್ರ ಶೇರ್ ಮಾಡಿದ್ರೆ ನಿಂಗೆ ವಿದ್ಯೆ ಹತ್ತಲ್ಲ, ಆ ಥರ ಏನಾದ್ರು ವಿದ್ಯೆ ಹೊರಟಾಗುತ್ತೆ ಅಂತ. ಏನು ಎಕ್ಸಾಕ್ಟಾಗಿ ಏನು ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಸಮಥಿಂಗ್ ಲೈಕ್ ದಟ್ ಫಾರ್ ಶೋರ್.
ಯಾಕಂದರೆ ಅದು ಟ್ರಿಕ್ ಅದು. ನಾನು ತುಂಬ ಸಣ್ಣ ವಯಸ್ಸಲ್ಲಿ ಓದಿದ್ದು ಒಂದು ಟ್ರಿಕ್ ಅದು. ಅಂದರೆ ವಿವೇಕ್ ಅವರು ನಿಮ್ಮದೇ ಯಾರೋ ಜಾದು ಸ್ಕೂಲ್ ಯಾರು ಮಾಡಿದ್ದೀರಾ ಅಥವಾ ನೀವು ಯಾರೋ ಮಕ್ಕಳು ಟ್ರೈನಿಂಗ್ ಕೊಡ್ತಾ ಇದ್ದೀರಾ? ನನಗೆ ಕೆಲವೊಂದು ಫ್ರೆಂಡ್ಸ್ ಬರ್ತಾರೆ ನನ್ನ ಹತ್ರ, ತುಂಬ ಇಂಟ್ರೆಸ್ಟಿಂದ ಬಂದು ನನ್ನ ಹತ್ರ ಕೇಳಿದಾಗ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಅದು ಸ್ಕೂಲ್ ಅಂತ ಇಟ್ಟು ಹೇಳ್ಕೊಡ್ತಿಲ್ಲ, ಪರ್ಸ್ನಲಾಗಿ ಬಂದು ಕಲಿತಾ ಇದ್ದಾರೆ. ಅವರು ಹೆಂಗೆ ಕಲಿಯೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಕಲ್ತಿರೋದನ್ನ ಹೇಳ್ಕೊಡೋದಿಲ್ಲ, ಅವ್ರು ಹೆಂಗೆ ಕಲಿಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಹೆಂಗೆ ಆ ದಾರಿನ ತೋರಿಸ್ತಾ ಇದ್ದೀನಿ. ಹಿಂಗೆ ನೀನು ಈ ಪುಸ್ತಕಗಳು ಓದಬೇಕಾಗುತ್ತೆ, ಇವುಗಳನ್ನ ಮಾಡಬೇಕಾಗುತ್ತೆ. ಯಾಕಂದರೆ ಮ್ಯಾಜಿಕ್ಗೆ ಅಂತ ಒಂದು ಸ್ಕೂಲ್ ಅಂತ ಏನಿಲ್ಲ. ಸೊ ಅದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಅವ್ರು ಅದನ್ನು ನೋಡಿಕೊಂಡು ಅದನ್ನು ಮಾಡಿಕೊಂಡು ದೇ ಆರ್ ಇನ್ ದೇರ್ ಓನ್ ಜರ್ನಿ ಆಫ್ ಮ್ಯಾಜಿಕ್. ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಯಾವುದಾದ್ರು ಒಂದು ವಿದ್ಯೆ ಕಲ್ತ್ವಿ ಅಂದರೆ ನಾಳೆಗೆ ನಾವು ಒಂದು ಯಾವುದೋ ಸರ್ಟಿಫಿಕೇಟ್ ಕೊಡೋ ಥರ ಒಂದು ಶಾಲೆ ಮಾಡ್ಕೊತೀವಿ. ಈಗ ಡ್ಯಾನ್ಸ್ ಸ್ಕೂಲ್ ಆಗಿರ್ಬೋದು ಅಥವಾ ಕರಾಟೆ ಆಗಿರ್ಬೋದು, ಏನೋ ಒಂದು ಅಂದರೆ ಅದಕ್ಕೆ ಆದಂತಹ ಅದಕ್ಕೆ ಗೌರವ ಇರುತ್ತೆ, ಮಾಡ್ತಾ ಇರ್ತಾರೆ. ಬಟ್ ಎಲ್ಲೂ ಸಹ ಈ ಜಾದೂ ಶಾಲೆ ಅಂತಿಲ್ಲ, ನಾನು ಹೇಳ್ಕೊಡ್ತೀನಿ ಅಂತ. ಅದೇ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಅದಕ್ಕೊಂದು ಚಾರ್ಜಸ್ಸು ಏನಂತಂದರೆ 6 ತಿಂಗಳಿಗೆ ಕೋರ್ಸ್ಗೆ ಇಷ್ಟು. ನಿಮ್ಗೊಂದು ನಮ್ಮ ಕಡೆಯಿಂದ ಈಗ ವಿವೇಕ್ ರಂಜಿತ್ ಅವ್ರ ಕಡೆಯಿಂದ ಒಂದು ಸರ್ಟಿಫಿಕೇಟು, ಹುಡುಗ ಜಾದೂ ಕಲ್ತಿದ್ದಾನೆ ಅಂತ. ಆ ರೀತಿ ನಿಮ್ಗೇನು ಮುಂದೆ ಮಾಡಬೇಕು ಅನ್ನೋದು ಇದೆಯಾ ಅಥವಾ ಇಲ್ವಾ? ಇಲ್ಲ, ಅದು ಡೌಟೇ ಅದು ಮಾಡೋದು ನಾನು. ಯಾಕಂದರೆ ಇದು ತುಂಬ ಬ್ಯೂಟಿಫುಲ್ ಆರ್ಟ್ ಫಾರ್ಮು. ಇಂಟ್ರೆಸ್ಟ್ ಇಳಿದ್ರೆ ಸುಮ್ಮನೆ ಪ್ಯಾರೆಂಟ್ಸ್ ಬಂದ್ಬಿಟ್ಟು ನೀವು ಕಲಿ ಅಂತ ಬಿಟ್ಟರಲ್ಲ, ಅದು ಸರಿ ಬರೋಲ್ಲ. ನಿಜವಾಗ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಬಂದರೆ ₹1 ಕೂಡ ತೊಗೊಳ್ಳೋದು ಬೇಡ. ಅವ್ರ ಇಂಟ್ರೆಸ್ಟೇ ಸಾಕು ನನಗೆ, ನಾನು ಹೇಳ್ಕೊಟ್ಬಿಡ್ತೀನಿ. ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ದಾರಿ ತೋರಿಸ್ತೀರಾ? ಜಾದೂ ಕಲಿಬೇಕಾದ್ರೆ ದಾರಿ ಏನಿದೆ ತೋರಿಸ್ತೀನಿ. ನನಗೆ ₹1 ನಾನು ಇವತ್ತವರೆಗೂ ನಾನು ಯಾರ ಹತ್ರ ಫ್ರೆಂಡ್ಸ್ ತೊಗೊಂಡಿಲ್ಲ, ಇನ್ಮೇಲೆ ತೊಗೊಳ್ಳಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಾಕು. ಆ ಇಂಟ್ರೆಸ್ಟ್ ಕಡಿಮೆ ಆಗಿದ್ರೆ ಬಂದರೆ ಸಾಕು ನನಗೆ, ಬರೀ ಏನು ಬೇಡ. ಈಗ ಹಲವಾರು ಹಾಸ್ಯ ಕಲಾವಿದರು 4 ಜನ ನಗಿಸ್ತಾ ಇರ್ತಾರೆ. ಹೌದು. ಬಟ್ ಅವ್ರ ಹಿಂದೆ ತುಂಬ ನೋವಿರುತ್ತೆ. ಹೌದು. ಅದೇ ರೀತಿ ನೀವು ಹಲವಾರು ಮ್ಯಾಜಿಕ್ಕು ಜಾದೂ ಮಾಡಿ ಕೆಲವರು ಆಶ್ಚರ್ಯಗಳು ಕೊಡ್ತಾ ಇರ್ತಾರೆ. ನಿಮ್ಮ ಜೀವನದಲ್ಲಿ ಏನಾದರೂ ಆಶ್ಚರ್ಯ ಘಟನೆ ನಡೆದಿದೆಯಾ? ಪ್ರತಿದಿನ ಆಶ್ಚರ್ಯನ. ಇವಾಗ ವಿಜಯ ಟಿವಿಯಿಂದ ನಾನು ಕರೆದಿರೋದು ಒಂದು ಆಶ್ಚರ್ಯವಾಗೇ ಇದೆ ನನಗೆ. ಎಲ್ಲನೂ ಆಶ್ಚರ್ಯನೇ ನನಗೆ. ಅಂದರೆ ಈಗ ತಮಿಳ್ನಾಡಲ್ಲಿ ವಿಜಯ್ ಗೆದ್ದಿದ್ದಾರೆ, ಅದೊಂದು ಜಾದೂನಾ? ಇಲ್ಲ, ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಎಷ್ಟು 30 ವರ್ಷದಿಂದ ಫಿಲ್ಮ್ ಮಾಡಿದ್ದಾರೆ. ಏನು ಫಿಲ್ಮ್ ಮಾಡಿ ಇದನ್ನು ಮಾಡ್ತಿದ್ದಾರೆ ಅಂತ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಅಷ್ಟೇ. ಬಟ್ ಒಳ್ಳೇದು ಮಾಡಿದರೆ ಒಳ್ಳೇದೇ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅಂದರೆ ಒಳ್ಳೆ ಫೇಮಸ್ ಆಯ್ತಾ ಇದ್ದೀರಾ ನೀವು. ಮುಂದೆ ಏನಾದರೂ ತಮಿಳ್ನಾಡಲ್ಲೋ ಅಥವಾ ಕರ್ನಾಟಕದ ಎಲೆಕ್ಷನ್ ನಿಂತ್ಕೋಬೋದಾ ನೀವು? ಯಾರು ಗೊತ್ತು. ಜನ ಓಟ್ ಹಾಕಿದ್ರೆ ಖಂಡಿತ ನಿಂತ್ಕೋತೀರಾ? ಖಂಡಿತ. ತುಂಬ ಜನ ಪ್ರೀತಿ ಸಿಗುತ್ತೆ. 4 ಜನಕ್ಕೆ ಒಳ್ಳೇದು ಮಾಡಬೇಕಂದ್ರೆ ಯಾಕೆ ಮಾಡ್ಬೋದಲ್ವ, ವೈ ನಾಟ್. ಮತ್ತು ಮುಂದಿನ ಮ್ಯಾಜಿಕ್ಗಳು ಏನಾದ್ರು ಮಾಡ್ಬೋದಾ ನಮ್ಮ ಮುಂದೆ ನೀವು? ಶೋರ್. ಜಾಲ ನೀತಿ ಅಂದರೆ ತುಂಬ ಜನ ನೋಡಿರ್ತೀರ, ರಾಜ್ಕುಮಾರ್ ಸರ್ ಎಲ್ಲ ಮಾಡಿರ್ತಾರೆ. ಈ ಯೋಗದಲ್ಲಿ ನೀರು ಹಾಕ್ಬಿಟ್ಟು ಈ ಕಡೆ ತೆಗಿತಾರೆ, ಓಕೆನಾ. ಆಮೇಲೆ ಒಂದು ಸಣ್ಣದೊಂದು ಹಗ್ಗ ಥರ ಬರುತ್ತೆ, ಬಾಯಲ್ಲಿ ಹಾಕಿ ತೆಗೆದು ಮೂಗಲ್ಲಿ ತೆಗೆದು ಹಿಂಗೆ ಮಾಡ್ತಾರೆ. ಅದರ ಒಂದು ಟೆಕ್ನಿಕ್ ಏನು ಮಾಡಿದ್ದಾರೆ, ಮೂಗಲ್ಲಿ ಹಾಲು ಹಾಕ್ತಾರೆ. ಹಾಲು ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡು ಹಿಂಗಂದರೆ ಕಣ್ಣಿಂದ ಹಾಲು ಬರುತ್ತೆ. ಮೂಗಲ್ಲಿ ಹಾಲು ಹಾಕಿ ಕಣ್ಣಲ್ಲಿ ಬರುತ್ತೆ. ಯಾಕಂದರೆ ಎಲ್ಲ ಕನೆಕ್ಷನ್ಸ್ ಇದೆ, ಓಕೆನಾ. ಮೂಗಲ್ಲಿ ಹಾಲು ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಪುಷ್ ಮಾಡಿದ್ರೆ ಇಲ್ಲಿಂದ ಬರುತ್ತೆ, ಓಕೆನಾ. ಸೊ ಆ ಟೆಕ್ನಿಕ್ನ ನೋಡಿಬಿಟ್ಟು ಅದರಿಂದ ಒಂದು ಟ್ರಿಕ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು, ಎಕ್ಸಾಕ್ಟ್ ಟೆಕ್ನಿಕ್ ಅಲ್ಲ ಬಟ್ ಸಿಮಿಲರ್ ಟೆಕ್ನಿಕ್ ಒಂದು ನಾನು ಮಾಡ್ತಾಯಿದ್ದೀನಿ. ಓಕೆ, ನಿಮ್ಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ನೋಡಿ. ಏನಂದರೆ ಒಂದು ಟಿಕ್ ಟಾಕ್ ಅಂತ ಬರುತ್ತೆ. ಮಹೇಶ್ಗೊಂದು, ನನಗೊಂದು. ಓಕೆ, ತೊಗೊಳ್ಳಿ, ಯಾವ್ದು ಬೇಕಾದ್ರೆ ತೊಗೊಳ್ಳಿ. ಓಕೆ, ನಾನು ಯಾವ್ದು ತೊಗೊಳ್ಳಿ? ಇದನ್ನು ತೊಗೊಳ್ಬಿಲ್ಲ. ಓಕೆ, ಓಕೆ, ಇದನ್ನು ಹೊರಡ್ ಹಾಕ್ಬಿಡ್ತೇನೆ. ತಿಂದ್ಬಿಡಿ. ನಾರ್ಮಲ್ ಟಿಕ್ ಟಾಕ್ ತಾನೆ, ಏನು ತೊಂದರೆ ಇಲ್ಲ ಅದರಲ್ಲಿ ಅಲ್ಲ. ಇದನ್ನು ನೋಡ್ಕೊಳ್ಳಿ. ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅಲ್ಲ. ಪುಷ್ ಮಾಡಿದ್ರೆ ಇದು ನೋಡಿದ್ರೆ ಹಿಂಗೆ ಪುಷ್ ಮಾಡ್ಬೋದು. ಇದನ್ನು ಪುಷ್ ಮಾಡಿ ಹಿಂಗೆ ತೆಗೆದ್ರೆ ಹೆಂಗೆ ಕಾಣ್ತಿದ್ಯಾ? ಅಂದರೆ ಕಣ್ಣಿಗೆ ನಾವು ಏಟ್ ಆಗಲ್ವ ಸರ್ ಕಣ್ಣಿಗೆ? ಇದು ಗೊತ್ತಲ್ಲ ನಿಮಗೆ? ಏನಿದು? ಕ್ಯೂಬ್, ರೂಬಿಕ್ಸ್ ಕ್ಯೂಬ್.
ರೂಬಿಕ್ಸ್ ಕ್ಯೂಬ್ ಬಂದ್ಬಿಟ್ಟು ತುಂಬ ಹಳೇ ಟಾಯ್ 35 ವರ್ಷ ಮುಂಚೆ ಇವಾಗ ಇರೋ ತುಂಬ ಫೇಮಸ್ ಟಾಯ್ ಇದೆ. ಯಾಕಂದರೆ ಕಲರ್ ಸೆಟ್ ಮಾಡ್ತಾ ಇರ್ತಾರೆ, ಸೆಟ್ ಮಾಡೋದಕ್ಕಾಗಲ್ಲ. ನೀವು ಯಾವ್ದಾದ್ರು ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ದೀನಿ, ಆಗಿಲ್ಲ ಸರ್ ನಾನು. ಆಗಿಲ್ಲ. ಇವತ್ತು ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಅದೇ ಗೇಮ್. ಸಾಲ್ವ್ ಮಾಡಿದ್ರೆ ಎಷ್ಟು ಖುಷಿ ಪಡ್ತೀರಾ? ಫುಲ್ ಖುಷಿ, ತುಂಬ ಖುಷಿ ಪಡ್ತೀನಿ ನಾನು. ಹಾಂ, ಓಕೆನಾ? ರೆಡಿ, ನಾವು ಟ್ರೈ ಮಾಡಿ ನೋಡೋಣ. ಓಕೆ, ಕ್ಯೂಬ್ ಇಟ್ಕೊಳ್ಳಿ. ರೆಡ್ ಕನೆಕ್ಟ್ ಇಲ್ಲ, ರೆಡ್ ಕನೆಕ್ಟ್ ಮಾಡಿದ್ರಿ, ಮಾಡಿಬಿಟ್ರಲ್ಲ. ಎಕ್ಸೈಟ್ಮೆಂಟೇ ಸಿಕ್ಕಿಲ್ಲ ಸರ್ ನನಗೆ. ಯಾಕೆ? ಅದೇ ನೀವು ಹೇಳಿದ್ರಲ್ಲ ಸಾಲ್ವ್ ಮಾಡಿದ್ರೆ ಖುಷಿ ಆಗ್ತೀನಿ ಅಂತ. ಸಾಲ್ವ್ ಮಾಡಿದ್ರಲ್ಲ ಇವಾಗ. ಗೊತ್ತಾಗಿಲ್ಲ, ಬಟ್ ಎಕ್ಸೈಟ್ಮೆಂಟೇ ಸಿಕ್ಕಲಿಲ್ಲ ನನಗೆ. ಯಾಕೆ? ಗೊತ್ತಾಗಿಲ್ಲ. ಸರಿ ಕೊಡಿ, ನಿಮ್ಗೆ ಎಕ್ಸೈಟ್ಮೆಂಟ್ ಮಾಡ್ಸೋಣ ಇವಾಗ. ಯಾಕೆ ಎಕ್ಸೈಟ್ಮೆಂಟ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ತುಂಬ ಈಸಿ ಇತ್ತು. ಓಕೆ ಅಲ್ವಾ? ಹೌದು. ಸ್ವಲ್ಪ ಕಷ್ಟ ಮಾಡಿಸೋಣ. ಓಕೆನಾ? ಇವಾಗ ಎಕ್ಸೈಟ್ಮೆಂಟ್ ಮಾಡಿಸೋಣ. ಇವಾಗ ನೀವು ಸಾಲ್ವ್ ಮಾಡಬೇಕು. ಓಕೆನಾ? ಕೈ ತೋರಿಸಿ, ಈ ಕೈ ತೋರಿಸಿ. 1 ಸೆಕೆಂಡ್ ನಿಮಗೆ ಟೈಮ್. 1 ಸೆಕೆಂಡಲ್ಲಿ ಅವ್ರು ಸಾಲ್ವ್ ಮಾಡ್ತಾರೆ. ಅಯ್ಯೋ, ಟ್ರೈ ಮಾಡೋಣ. ಎಲ್ಲ ನೀವೇ ಟ್ರೈ ಮಾಡಿಕೊಟ್ಬಿಟ್ರೆ ನನಗೆ. ಓಹ್, ನಾನೇ ಮಾಡಿಬಿಟ್ನಾ? ಸರಿ, ನೀವೇ ಮಾಡಿದ್ರೆ ಹೇಗಿರುತ್ತೆ? ಓಕೆ, ನೀವೇ ಮಾಡಬೇಕು ಇವಾಗ ಏನು ಮಾಡ್ತೀರಾ ಅಂದರೆ ನೀವೇ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡಬೇಕು. ಓಕೆನಾ? ಇವಾಗ ಕ್ಯೂಬ್ನ ನಿಮ್ಗೆ ಕೊಡ್ತೀನಿ. ನೀವೇನು ಮಾಡಿ, ಟೇಬಲ್ಗೆ ಕೆಳಗಡೆ ತೊಗೊಂಡೋಗ್ಬಿಡ್ಬೇಕು. ಓಕೆ, ಒಳಗಡೆ ತೊಗೊಂಡೋಗ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಅಷ್ಟೇ ಸಾಕು. ನೀವು ನೋಡಬಾರ್ದು, ನೋಡಿದ್ರೆ ಸಾಲ್ವ್ ಮಾಡ್ತೀರ ಅವಾಗ ನೀವು. ಓಕೆನಾ? ನಾನು ಹೇಳೋದು ನಮ್ಮ ಹತ್ರ ಮಾಡಿ. ಟೇಬಲ್ ಕೆಳಗಡೆ ಒಳಗಡೆ ತೊಗೊಂಡೋಗ್ಬಿಟ್ಟು ಇದನ್ನು ಹಿಂಗೆ ತಿರುಗಿಸ್ತಾ ಇರಿ. ಓಕೆನಾ? ಆಟೋಮೆಟಿಕ್ಕಾಗಿ ಸಾಲ್ವ್ ಆಗಿಬಿಡುತ್ತೆ. ಅದು ಮೂವ್ ಮಾಡೋದೇ ಬೇಡ, ಹಿಂಗೆ ಇವಾಗ ತೋರಿಸಿದ್ನಲ್ಲ ಹಂಗೆ ಮಾಡ್ತಾಯಿರಿ, ಅದು ಸಾಲ್ವ್ ಆಗಿಬಿಡುತ್ತೆ. ಅದು ಹೇಗೆ ಅಂತ ಗೊತ್ತಿಲ್ಲ. ಕೈ ಒಂದು ನಿಮಿಷ. ಕೈ ಕೆಳಗಡೆ ತೊಗೊಂಡು ಬನ್ನಿ. ಎರಡು ಕೈ ಅಯ್ಯೋ, ಎರಡು ಕೈ ಎಲ್ಲಿ ಇತ್ತು ಇಟ್ಕೊಳ್ಳಿ. ಹಂಗೆ ಮೂವ್ ಮಾಡ್ತಾಯಿರಿ, ಅದು ಸಾಲ್ವ್ ಆಗುತ್ತೆ. ನಿಮ್ಗೆ ನೀವು ಅನ್ಕೋಬೇಕು, ಸಾಲ್ವ್ ಆದಂಗೆ ಅಂದ್ಕೊಂಡು ಆಚೆ ತೊಗೊಂಡು ಬನ್ನಿ. ಯಾವಾಗ ಅನಿಸುತ್ತೋ ಆವಾಗ ತೊಗೊಂಡು ಬನ್ನಿ, ಸಾಲ್ವ್ ಆಗಿರುತ್ತೆ. ಮಾಡಿಬಿಟ್ರಿ. ಮತ್ತು ಇವಾಗ ಶಾಕ್ ಆಯ್ತಾ? ಈಗ ಶಾಕ್ ಆಯ್ತು ಸರ್, ಪಕ್ಕ. ಸರಿ, ಓಕೆ. ಇನ್ನೊಂದು ಸ್ಟೆಪ್ ಮೇಲೆ ತೊಗೊಂಡು ಹೋಗೋಣ. ಓಕೆ, ಶಫಲ್ ಮಾಡಿ ಕ್ಯೂಬ್ನ. ಚೆನ್ನಾಗಿ ಮುರಿದಾಕೋದು ಬೇಡ, ಶಫಲ್ ಮಾಡಿ. ಓಕೆ, ಇಲ್ಲ, ಇನ್ನೂ ಜಾಸ್ತಿ ಶಫಲ್ ಮಾಡಿ. ಕ್ಯೂಬಲ್ಲಿ ಸಾಕಾ? ಇನ್ನೂ ಮಾಡಿ. ಕ್ಯೂಬಲ್ಲಿ 42 ಕ್ವಿಂಟಿಲಿಯನ್ ಪ್ರಾಬಬಿಲಿಟೀಸ್ ಇದೆ. ಕ್ಯೂಬಲ್ಲಿ 43 ಕ್ವಿಂಟಿಲಿಯನ್ ಅಂದರೆ ಎಷ್ಟು ಗೊತ್ತಾ? ಎಷ್ಟಿರ್ಬೋದು ಇವಾಗ? ಎಷ್ಟು ಪ್ರಾಬಬಿಲಿಟೀಸ್ ಇರ್ಬೋದು ನೀವೇ ಹೇಳಿ? 43 ಕ್ವಿಂಟಿಲಿಯನ್ ಎಷ್ಟಿರ್ಬೋದು? ಅದು 4 ಆಗಿಬಿಟ್ಟು 40 0 ಹಾಕಬೇಕು. ಅಷ್ಟು ಪ್ರಾಬಬಿಲಿಟೀಸ್ ಇದೆ. ಹಾಗಾದರೆ ಅಷ್ಟು ಥರ ನಾವು ಇದನ್ನು ಸೆಟ್ ಮಾಡ್ಬೋದು. ಇವಾಗ ಒಬ್ಬ ಮನುಷ್ಯ ಶಫಲ್ ಮಾಡುವಾಗ ಅವನು ಇದುವರೆಗೂ ಯಾವತ್ತೂ ಆ ಕ್ಯೂಬಲ್ಲಿ ಇಳಿದಿರೋ ಪ್ರಾಬಬಿಲಿಟಿನ ಸೆಟ್ ಮಾಡ್ಬೋದು ಪ್ರತಿ ಸಲನೂ. ಯಾಕಂದರೆ ಅಷ್ಟು ಪ್ರಾಬಬಿಲಿಟೀಸ್ ಇದೆ. ಇವತ್ತವರೆಗೂ ಭೂಮಿಯಲ್ಲಿ ಕ್ಯೂಬ್ ಶಫಲ್ ಮಾಡಿದಾಗಿಂದ ಇವತ್ತವರೆಗೂ ಎಲ್ಲ ಪ್ರಾಬಬಿಲಿಟೀಸು ಯಾರು ಇಟ್ಟಿಲ್ಲ. ಅಷ್ಟು ಜಾಸ್ತಿ ಇದೆ ಪ್ರಾಬಬಿಲಿಟಿ. ಅದರಲ್ಲಿ ನೀವು ಒಂದು ಪ್ರಾಬಬಿಲಿಟಿ ಸೆಟ್ ಮಾಡಿದ್ದೀರ. ಚೇಂಜ್ ಮಾಡ್ತಾನೆ, ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಖುಷಿ. ನೀವೇನು ಬೇಕಾದ್ರೂ ಮಾಡಿ, ಅದರಲ್ಲೇ ಇರೋದು ಮ್ಯಾಜಿಕ್ಕು. ನೀವೊಂದು ಕನ್ವಿನ್ಸಿಂಗ್ ಬಂದುಬಿಡಿ. ಆಯಿತಾ? ಇವಾಗ ನೀವೊಂದು ಸೆಟ್ ಮಾಡಿದ್ದೀರಾ. ನಾನು ಮನೇಲಿ ಇವತ್ತು ಕೂತ್ಕೊಂಡು ಬೆಳಗ್ಗೆ ಮಹೇಶ್ ಅವರಿಗೆ ಮ್ಯಾಜಿಕ್ ತೋರಿಸ್ಬೇಕಂತ ಕೂತ್ಕೊಂಡಿರುವಾಗ ನನಗೆ ಒಂದು ಕ್ಯೂಬಲ್ಲಿ ಕೂತ್ಕೊಂಡು ಏನು ಮಾಡಬೇಕಂತ ಯೋಚನೆ ಮಾಡ್ತಾ ನಾನು ಶಫಲ್ ಮಾಡಿ ಇಟ್ಟಿದ್ದೆ ನನ್ನ ಕ್ಯೂಬ್ನ. ನೀವು ಅದನ್ನ ಶಫಲ್ ಮಾಡಿದ್ದೀರಾ. ಕೊಡಿ. ಇದು ಮ್ಯಾಚ್ ಆಗೋಕ್ಕೆ ಚಾನ್ಸಸ್ ಇದೆಯಾ? ಚಾನ್ಸೇ ಇಲ್ಲ. ಮ್ಯಾಚ್ ಆದರೆ ಚೆನ್ನಾಗಿರುತ್ತೆ ತಾನೇ? ನಾನೇನು ಮಾಡಿದೆ ಅದೇ ಥರ ಮ್ಯಾಚ್ ಆಗ್ಬೋದು, ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ ಮ್ಯಾಚ್. ಗ್ರೀನು ವೈಟು ರೆಡ್ಡು ಬ್ಲೂ ಒಂದು ಕಡೆ ಮಾತ್ರ ಅಲ್ಲ, ಎಲ್ಲ ಕಡೆನೂ ಮ್ಯಾಚ್ ಆಗಿದೆ. ಅಲ್ವಾ? ಥ್ಯಾಂಕ್ ಯು. ಸೂಪರ್.
ಆದರೆ ಈ ಕ್ಯೂಬಲ್ಲಿ ಏನು ಗೊತ್ತಾ ಇನ್ನೊಂದು ತೊಂದರೆ, ಇದು ಸಾಲ್ವ್ ಮಾಡೋಕ್ಕೆ ಬರಲ್ಲ ಯಾರಿಗೂ. ಯಾಕೆ ಸಾಲ್ವ್ ಮಾಡೋಕ್ಕೆ ಬರಲ್ಲ ಅಂದರೆ ಹಿಂಗೆ ತಿರುಗಿಸಿದ್ರೆ ಮುಂದೆ ಹೋಗ್ತೀನ ಹಿಂದೆ ಹೋಗ್ತೀನಿ ಅಂತ ಗೊತ್ತಾಗಲ್ಲ. ಹಿಂಗೆ ಮಾಡಿದ್ರೆ ಮುಂದೆ ಹೋಗ್ತೀನಿ. ಆದರೆ ಮ್ಯಾಜಿಷಿಯನ್ಸ್ಗೆ ಒಂದು ಪವರ್ ಇರುತ್ತೆ, ಹಿಂಗೆ ಆಡಿಸ್ತಾ ಇದ್ದರೆ ಸಾಲ್ವ್ ಆದಂಗೆ ಕಾಣುತ್ತೆ. ನೋಡೋಲ್ಲ ಸಾಲ್ವ್ ಆಯ್ತಲ್ಲಿ. ಸೂಪರ್ ಸರ್, ಥ್ಯಾಂಕ್ ಯು. ಗ್ರೇಟ್. ದುಡ್ಡಿದೆಯಾ ಯಾರತ್ತಾದರೂ ಇದೆ ಸರ್. ನಿಮ್ಮ ಹತ್ರ ಇದೆಯಾ? ಎಷ್ಟಿದೆ? ₹100 ಇದೆ ಸರ್. ₹100. ಓಕೆ. ಬೇರೆ ಎಷ್ಟಿದೆ? ಇನ್ನೂ ಸಣ್ಣದೇನಾದರೂ? ₹10 ಇದೆ. ಬೇರೆ ಏನಿದೆ? ಅಷ್ಟೇ. ಸರಿ, ಹಾಂ, ಓಕೆ ಫೈನ್. ಯಾವ್ದು ಕೊಡ್ತೀರಾ ನನಗೆ? ನಿಮ್ಗೆ ಯಾವ್ದು ಬೇಕು ಹೇಳಿ ಸರ್, ನೀವು ಹೇಳಿ. ₹100 ತಗೊಳ್ಳಿ. ತಿರ್ಗಾ ಕೊಟ್ಬಿಡ್ತೀನಿ ಅನ್ನೋ ಧೈರ್ಯನಾ? ಗೊತ್ತಲ್ಲ, ನೀವು ಡಬಲ್ ಗಿಬಲ್ ಮಾಡ್ತೀರಾ ಅಂತ, ₹100 ಮಾಡ್ತೀರಾ ಅಂತ. ಓಕೆ, ಕೊಡಿ ನೋಡೋಣ. ₹100 ಮಾಡೋದಕ್ಕಾಗುತ್ತಾ ಗೊತ್ತಿಲ್ಲ ನನಗೆ. ಇನ್ನೊಂದು ಟ್ರೈ ಮಾಡ್ತೀನಿ. ಓಕೆ, ಓಕೆನಾ? ಈ ₹100 ಬಂದ್ಬಿಟ್ಟು ಪ್ರಿಂಟ್ ಆಗಿರೋದು ರಿಸರ್ವ್ ಬ್ಯಾಂಕ್. ಈ ರಿಸರ್ವ್ ಬ್ಯಾಂಕ್ ಮನಿಯಲ್ಲಿ ಒಂದು ಸಣ್ಣದೊಂದು ಟೆಕ್ನಿಕ್ ಇದೆ. ಹೇಗೆ ದೊಡ್ಡದು ಮಾಡೋದು ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಬಟ್ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಾದರೆ ನಾವು ಅದನ್ನು ಮಾಡ್ಕೊಂಡೇ ಕೂತ್ಕೋಬೋದು, ಎಲ್ಲಿ ಕೆಲಸ ಹೋಗೋದು ಬೇಡ, ಏನು ಬೇಡ. ಸೊ ಇವಾಗ ಎಷ್ಟು ಸಲ ಫೋಲ್ಡ್ ಮಾಡಿದ್ದೀನಿ ಅಂತ ಕೌಂಟ್ ಮಾಡಿ. ಎಷ್ಟು ಸಲ ಫೋಲ್ಡ್ ಮಾಡಿದ್ದೀನಿ? ಒಂದು ಸಲ ಫೋಲ್ಡ್ ಮಾಡಿದ್ದೀನಿ. ಓಕೆ. ಈಗ ಎಷ್ಟು ಸಲ ಫೋಲ್ಡ್ ಆಗಿದೆ? 2 ಸಲ ಫೋಲ್ಡ್ ಆಗಿದೆ. ಈಗ ಎಷ್ಟು ಸಲ ಫೋಲ್ಡ್ ಆಗಿದೆ? 3. ಹಾಂ, 3. ಈಗ ಈ ಫೋಲ್ಡ್ ತುಂಬ ಇಂಪಾರ್ಟೆಂಟು. ಈ ಫೋಲ್ಡ್ ನೀವು ನೋಡಿದಾಗ ಒಂದು ಸಣ್ಣ ಕಲರ್ ಚೇಂಜ್ ನೋಡ್ತೀರಾ ನೀವು. ಆ ಕಲರ್ ಚೇಂಜ್ ಆಗಾದ್ಮೇಲೆ ನನಗೆ ನಾನು ಇಟ್ಕೊಳ್ತೀನಿ. ಇಲ್ಲ, ಬೇಡ ಬಿಡಿ, ನೀವು ಇಟ್ಕೊಳ್ಳಿ. ಅಂದರೆ ₹100 ಕೊಟ್ಟರೆ ₹500. ಹಿಂಗಂದು ₹500 ಕೊಟ್ಟು $2,000 ಆಗ್ತಿತ್ತು. $2,000 ಆಗುತ್ತೆ, ಅದು ನೀವು ಖರ್ಚು ಮಾಡೋದು ಕಷ್ಟ ಆಗುತ್ತೆ. ಬ್ಯಾನ್ ಆಗೈತಲ್ಲ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಕೋಬೋದು ನಾವೇ ಜೇಬಲ್ಲಿ? ಹಾಂ, ಇಟ್ಕೊಳ್ಳಿ. ಅದೇನೆಂದರೆ ಹೇಳ್ಕೊಡ್ಲಾ ಹಿಂಗೆ ಅಂತ? ಹೇಳಿ ಸರ್. ಕೊಡಿ. ಬೆಂಡ್ಗಳನ್ನ ಮಾತ್ರ ನೋಡ್ಕೋಬೇಕು ನೀವು. ಈ ಬೆಂಡ್ಸ್ ಇದೆ ಅಲ್ವಾ, ಈ ಬೆಂಡ್ಗಳು ತುಂಬ ಇಂಪಾರ್ಟೆಂಟು. ಈ ಬೆಂಡ್ ಮಾತ್ರ ನೋಡ್ಕೊಳ್ಳಿ. ಎಷ್ಟು ಸಲ ಫೋಲ್ಡು ಈ ಫೋಲ್ಡ್ ಕರೆಕ್ಟಾಗಿ ಇಲ್ಲೇ ಆಗಬೇಕು. ಈ ಫೋಲ್ಡು ಅದಾದಮೇಲೆ ಈ ಫೋಲ್ಡು ಅದಾದಮೇಲೆ ಈ ಫೋಲ್ಡ್ ಆದಾಗ ಎಲ್ಲ ಮ್ಯಾಜಿಕ್ ನಡೆಯುತ್ತೆ. ಆಗಲೇ ಜೇಬ್ ಹಾಕೊಂಡ್ಬಿಡ್ಬೇಕಿತ್ತು ನನಗೆ. ಆಗಲೇ ಜೇಬ್ ಹಾಕೊಂಡ್ರೆ ₹500 ಆಗಿರೋದು ನನಗೆ. ಇಲ್ಲ, ಬೇಕಾದ್ರೆ ಹೇಳಿ, ತಿರ್ಗಾ ಮಾಡಿಕೊಡ್ತೀನಿ, ಅದರಲ್ಲೇನಿದೆ. ಓಕೆ, ಮಾಡಿಕೊಟ್ಬಿಡಿ ಸರ್. 500 ಇದು ನಾನೇ ಇಟ್ಕೊಡ್ತೀನಿ ಹಂಗಾದ್ರೆ. ಓಕೆ. ಇಲ್ಲ, ಬೇಡ ಬಿಡಿ. ಫೋಲ್ಡ್ನ ಮಾತ್ರ ಹಂಗೆ ಇಟ್ಕೊಳ್ಳಿ. ಅದನ್ನು ಫೋಲ್ಡ್ ಮಾಡಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ. ಇಲ್ಲ, ಓಪನ್ ಮಾಡಿಬಿಟ್ಟು ಈ ಕಡೆ ಫೋಲ್ಡ್ ಮಾತ್ರ ಹಂಗೆ ಫೋಲ್ಡ್ ಮಾಡಿಬಿಟ್ಟು ಆ ಮಂತ್ರ ಮಾತ್ರ ನೀವು ಕರೆಕ್ಟಾಗಿ ಹೇಳಬೇಕು. ಇಲ್ಲ ಸರ್, ಆಗಲೇ ಇಲ್ಲ. ನೀವು ಮೆಜಿಷಿಯನ್ ಆಗ್ಬೋದು ಆ್ಯಕ್ಚುಲಿ, ಚೆನ್ನಾಗಿ ಮಾಡ್ತಾಯಿದ್ದೀರಾ. ಅಲ್ಲ, ₹100 ಇದೆ, ₹500 ಆಗಲಿಲ್ಲ. ಇದು ಆಗಿಲ್ವಾ? ಓ ಮೈ ಗಾಡ್. ಆ್ಯಕ್ಚುಲಿ ₹100 ಆಗಿರೋದೇ ಚಂದ. ₹500 ಬೇಡ ಅಂತ ಹೇಳ್ತೀರಾ? ಮಂತ್ರ ಕರೆಕ್ಟಾಗಿ ಹೇಳಿಲ್ಲ ಅನ್ಕೋತೀನಿ ನಾನು, ಅನಿಸುತ್ತೆ. ಸೂಪರ್ ಸರ್. ಇವಾಗ ₹100ನ ₹500 ಮಾಡೋದಕ್ಕಿಂತ ತುಂಬ ಒಳ್ಳೆ ಮ್ಯಾಜಿಕ್ ಯಾವುದು ಗೊತ್ತಾ? ಯಾರಾದರೂ ಒಬ್ಬರು ಅನ್ನೋನ್ ಪರ್ಸನ್ದು ನಾನು ತೋರಿಸ್ತೀನಿ. ಹೇಳೋದಕ್ಕಿಂತ ತೋರಿಸೋದಿನ ಬ್ಯೂಟಿಯಾಗಿರುತ್ತೆ. ಯಾರಾದೊಬ್ಬರ ಹತ್ರ ಮಾಡೋಣ, ಯಾಕಂದರೆ ನನ್ನ ಹತ್ರ ನಿಮ್ಮ ನಂಬರ್ ನನ್ನ ಹತ್ರ ಆಲ್ರೆಡಿ ಇದೆ ಅಲ್ವಾ? ಬೇರೆ ಯಾರಾದರೂ ಒಬ್ಬರು ಹೇಳಿ ಸರ್, ಯಾರಾದರೂ ಒಬ್ಬರು. ಸರ್ ಬನ್ನಿ ಸರ್. ಹಾಂ, ಬನ್ನಿ. ಹಲೋ ಸರ್, ಇದು ನಿಮ್ಮ ಫೋನಲ್ಲಿ ಫೋನ್ ತೊಗೊಂಡು ಬನ್ನಿ. ಡಯಲ್ ಪಡ್ಗೆ ಹೋಗ್ಬಿಟ್ಟು ನಿಮ್ಮ ನಂಬರ್ ಟೈಪ್ ಮಾಡಿ. ಟೈಪ್ ಮಾಡಿದ್ದೀರಲ್ಲ, ಮಹೇಶ್ ತೋರ್ಸೋಣ.
ಇದನ್ನು ತೆಗೆದುಬಿಡಿ ನಂಬರು, ಎಲ್ಲರಿಗೂ ತೋರಿಸೋದು ಬೇಡ. ನೀವು ಹತ್ರ ಬನ್ನಿ ಸ್ವಲ್ಪ. ಇವಾಗ ಈ ಫೋನ್ ಸ್ಯಾಮ್ಸಂಗು ಅಲ್ವಾ? ಇವಾಗ ಮ್ಯಾಜಿಕ್ ಏನಂದರೆ ಈ 2 ಫೋನ್ನು ಆಯಿತು. ಏನಾಯ್ತು ಗೊತ್ತಾ? ಐ ಟುಕ್ ಎ ನಂಬರ್. ಅದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇರಿ, ಸುಮ್ಮನೆ ಹಿಂಗೆ ಹೋದರೆ ನನ್ನ ಫೋನ್ ಬಂದ್ಬಿಟ್ಟು ಇಟ್ ಇಸ್ ರೆಡಿ ಟು ಡೂ ಇಟ್ಸ್ ವರ್ಕ್. ಹಿಂಗಂದರೆ 1 by 1 ನಿಮ್ಮ ನಂಬರ್ನ ನಿಮ್ಮ ಮೈಂಡಿಂದ ತೆಗಿತಾ ಹೋಗುತ್ತೆ. ಮಾಡ್ತೀನಿ ನೋಡಿ. ಡಸ್ ಇಟ್ ಲುಕ್ ಲೈಕ್ ಯು ನಂಬರ್? ಇನ್ನೂ ಹೋಗೋಣ, ಇನ್ನೂ ಮುಂದೆ ಹೋಗೋಣ. ಅಂದರೆ ಸಾಕು, ಕಾಲ್ ಹೋಗುತ್ತೆ. ಗ್ರೇಟ್, ಥ್ಯಾಂಕ್ ಯು. ನೈಸ್, ಸೂಪರ್ ಸರ್. ಥ್ಯಾಂಕ್ ಯು. ನಿಮ್ಮ ಜಾದುವಲ್ಲಿ ಒಂದು ಅದ್ಭುತವಾದಂಥ ಜಾದು ಏನು ಅಂತಂದರೆ, ಯಾರೋ ಒಬ್ಬರು ನಮ್ಗೆ ಗೊತ್ತಿರೋ ರಿಲೇಷನ್ಸ್ ಅಥವಾ ಯಾರೋ ಮನೆಯಲ್ಲಿ ಯಾರೋ ತೀರೋಗಿರ್ತಾರೆ, ಅವರು ನೀವು ಸ್ಟುಡಿಯೋ ಕರೆಸ್ತೀರಾ ಅಥವಾ ನಮ್ಮ ಕಣ್ಣು ಮುಂದೆ ಕರೆಸ್ತೀರಾ ಅನ್ನೋದು ಎಲ್ಲ ಕಡೆ ವೈರಲ್ ಆಗಿದೆ ಸರ್. ಹೌದಾ? ಈಗ ಇಲ್ಲಿ ಯಾರನ್ನ ಕರೆಸ್ಬೋದಾ? ಕರ್ಸೋಣ, ನಿಮ್ಮ ಹತ್ರನೇ ಟ್ರೈ ಮಾಡೋಣ. ಓಕೆನಾ? ನನಗೆ ಹೇಳ್ಬಾರ್ದು, ಓಕೆ, ಯಾರಿಗೆ ಹೇಳ್ಬಾರ್ದು. ನಿಮ್ಮ ಫ್ಯಾಮಿಲಿಯಲ್ಲಿ, ಓಕೆ, ನಿಮ್ಮ ಮನಸ್ಸಲ್ಲಿ ಯಾರಾದ್ರು ಒಬ್ಬರು ತೀರೋಗಿರೋರು ಯಾರೋ ಒಬ್ಬರನ್ನ ಥಿಂಕ್ ಮಾಡ್ಕೊಳ್ಳಿ. ಓಕೆ, ಮನಸ್ಸೊಡೆ ಇಟ್ಕೊಳ್ಳಿ, ಯಾರಿಗೆ ಹೇಳೋದಕ್ಕೆ ಹೋಗ್ಬೇಡ. ಓಕೆ. ನಿಮ್ಮ ಮನೇಲಿ ಒಂದು ಹೆಸರಿದೆಯಾ? ಇವ್ರು ಬಂದ್ಬಿಟ್ಟು ಇವಾಗ ಭೂಮಿಲಿಲ್ಲ. ಅದು ನೀವೆಲ್ಲೋ ಪ್ರೀತಿ ನಿಮ್ಗೆ ಅವ್ರಿಗೂ ಪ್ರೀತಿ ಏನೋ ಇದ್ದಿದೆ ಅನಿಸುತ್ತೆ. ನೋಡೋಣ, ಇವಾಗ ಅವರೆಲ್ಲೋ ಒಂದು ಜಾಗದಲ್ಲಿದ್ದಾರೆ, ನೀವೆಲ್ಲೋ ಒಂದು ಜಾಗದಲ್ಲಿ, ನಾವು ಇಲ್ಲಿದ್ದೀರಿ. ಅವ್ರಿಗೂ ನಮಗೂ ಕನೆಕ್ಷನ್ ಆಗೋದಕ್ಕೆ ನನಗೊಂದು ಮೀಡಿಯಮ್ ಬೇಕು. ಅಂತೀರ ಹೇಳ್ತೀನಿ, ಐ ಆಮ್ ಆ್ಯಕ್ಟಿಂಗ್ ಲೈಕ್ ಅ ಸ್ವಾಮೀಜಿ. ಓಕೆನಾ? ಓಕೆ, ನಿಜ ಅಂತ ಅನ್ಕೋಬೇಡಿ. ಇವಾಗ ಅಲ್ಲಿ ಯಾರೋ ಒಬ್ರು ಇದ್ದಾರೆ, ಅದು ರಿಯಲ್ಲೇ ಅದು. ಇವಾಗ ಆ್ಯಕ್ಟಿಂಗ್ ಅದು ರಿಯಲ್, ಅದು ಅಲ್ಲಿ ಎಲ್ಲೋ ಬದುಕ್ತಾ ಇದ್ದಾರೆ. ಅವ್ರನ್ನ ಇಲ್ಲಿ ಕರಿಯೋದಕ್ಕೆ ಅಲ್ಲಿಗೆ ನಮಗೂ ಮಧ್ಯೆ ಒಂದು ಗೇಟ್ ಇದೆ. ಆ ಗೇಟ್, ಆ ಮೀಡಿಯಮ್ನ ಓಪನ್ ಮಾಡೋಕ್ಕೆ ಒಂದು ಬೇಕು ನನಗೆ. ಆ ಮೀಡಿಯಮ್ ಏನಂದರೆ ಇಲ್ಲಿದೆ, ಈ ಬೆಲ್ಲು ಬಂದ್ಬಿಟ್ಟು ವಿ ಆಲ್ಸೋ ಕ್ಯಾನ್ ಕಂಟ್ರೋಲ್, ಹಿ ಆಲ್ಸೋ ಕ್ಯಾನ್ ಕಂಟ್ರೋಲ್. ನಾರ್ಮಲ್ ಬೆಲ್ ಇದು. ಓಕೆನಾ? ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತೆ, ಅವರು ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಸೊ ಹೆಸರು ಹೇಳ್ಬಾರ್ದು, ಹೆಸರನ್ನ ಮನಸ್ಸಲ್ಲಿ ಮಾತ್ರ ಥಿಂಕ್ ಮಾಡಿಕೊಂಡು ಅವ್ರನ್ನ ಕರೆದಂಗೆ ಅನ್ಕೋಬೇಕು ನೀವು. ಓಕೆ, ನಾನು ಹೇಳೋ ಥರ ಮಾಡಬೇಕು. ಸ್ವಲ್ಪ ಸ್ಟ್ರೈಟ್ ಕೂತ್ಕೊಳ್ಳಿ, ಹತ್ರ ಬನ್ನಿ, ಕೈಯಾಗ ಲ್ಯಾಪಲ್ಲಿ ಇಟ್ಕೊಳ್ಳಿ, ಸ್ಟ್ರೈಟ್ ಕೂತ್ಕೊಳ್ಳಿ, ಕಣ್ಮುಚ್ಚಿ 2 ಸಲ ಉಸಿರಾಡಿ. ಕಂತೀರಿ, ಒಂದು ಬೆರಳು ಮಾತ್ರ ಬಂತೀರಿ. ಓಕೆನಾ? ಸ್ವಲ್ಪ ಹಾಂ, ಓಕೆ. ಶೇಕ್ ಮಾಡಿ, ಬೆಲ್ ಹೊಡಿಯಲ್ಲ ಅಲ್ವಾ? ನಿಮ್ಮ ಕೈಲಿ ಹೊಡಿಯೋಕ್ಕಾಗಲ್ಲ ಬೆಲ್. ಇದು ಲೂಸ್ ಆಗಿದೆ. ಹಾಂ, ಮಾಡಿ, ಕಷ್ಟ ಇದೆ, ಬೆಲ್ ಹೊಡಿಯೋದು ಕಷ್ಟ ಇದೆ. ಓಕೆನಾ? ಇರಲಿ, ಹಂಗೆ ಇರಲಿ. ಹೀಗೇನು ಮಾಡಿ, ಈ ಮನುಷ್ಯ ಯಾರೋ, ಯಾರೋ ಲೇಡಿನೋ ಜನೋ ಯಾರೋ ಥಿಂಕ್ ಮಾಡಿದಾರಲ್ಲ, ಇವರು ಇಲ್ಲಿ ಬಂದಂಗೆ ಅನ್ಕೋಬೇಕು. ನೀವು ಅವ್ರನ್ನ ಹೆಂಗೆ ಕರೀತಿದ್ರಿ ಚಿಕ್ಕ ವಯಸ್ಸಲ್ಲಿ, ಆ ಹೆಸರು, ಇದರಲ್ಲಿ ಮನಸ್ಸೊಳಗಡೆ ಮಾತ್ರ ಬಾಯಿ ತೆಗೆದಿದ್ರೆ, ಮನಸ್ಸೊಳಗೆಯಿಂದ ಹೆಸರನ್ನ ಅವ್ರನ್ನ ಕರೆಯೋ ರೀತಿಯಲ್ಲಿ ಕರೆದ್ಬಿಟ್ಟು ಜೋರಾಗಿ, ಅದಾದಮೇಲೆ ಇಲ್ಲಿಗೆ ಬಂದಿದ್ದು ನೀವು ಬಂದಿದ್ದೀರಾ ಅಂದರೆ ನನಗೆ ಏನಾದರೂ ಒಂದು ಮೆಸೇಜ್ ತೋರಿಸಿ ನನಗೆ ಅಂತ ಹೆಸರು ಬಿಟ್ಟು ಬೇರೆ ಎಲ್ಲ ಹೇಳಿ. ಹೆಸರು ಅವ್ರು ಕರಿಯೋ ರೀತಿ ಬಿಟ್ಬಿಡಿ, ಅಂದ್ಬಿಟ್ಟು ಬೇರೆ ಹಂಗೆ ಹೇಳಿ. ಮನ್ಸಾರ ಕಣ್ಣು ತೆಕ್ಕೊಂಡೆ ಮನ್ಸಾರ ಹೇಳ್ಬೇಕು ನೀವು. ಆದರೆ ಇಲ್ಲಿಗೆ ಬನ್ನಿ, ನೀವು ಇಲ್ಲೇ ಇದ್ರೆ, ನೀವು ಬಂದಿದ್ದೀರಾ ಅಂದರೆ ಈಗ ನಾನು ತೋರಿಸ್ಕೊಡಿ. ನೀವು ಬಂದಿದ್ದೀರಾ ಅಂತಂದರೆ ನೀವು ನನಗೆ ತೋರಿಸ್ಕೊಡಿ ಇವಾಗ. ಓಕೆ, ಹೀಗೆ ನೀವು ಅವ್ರ ಥರ ಏನಾದರೂ ಪ್ರಶ್ನೆ ಬೇಕಂದರೆ ಕೇಳ್ಬೋದು. ಏನಾದರೂ ಬೇಕು ಬೇಡ, ಹೇಗಿದ್ದೀರಾ ನೀವು, ಏನು ಬೇಕಾದ್ರೆ ನನ್ನ ಜೊತೆ ಇದ್ದೀರಾ, ನಾವು ನಿಮ್ಮ ನೋಡಿ ಎಷ್ಟು ದಿನ ಆಯಿತು, ಏನು ಬೇಕಾದ್ರೆ ಕೇಳ್ಬೋದು. ಯಾಕೆ ನಾನು ಬೇಗ ಇಷ್ಟು ಬೇಗ ಬಿಟ್ಟೋಗಿದ್ದು?
ಅದಕ್ಕೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಎಸ್ ಆರ್ ನೋ ಕ್ವಶನ್ಸ್ ಕೇಳಿ. ನೀವು ಇಲ್ಲೇ ಇದ್ದೀರಾ? ಓಕೆ, ಈಗ ನೀವೇನು ಮಾಡಿ, ನನ್ನ ಹತ್ರ ಬನ್ನಿ. ನನ್ನ ಹತ್ರ ಬಂದು ನಿಮ್ಮ ಹೆಸರು ನನ್ನ ಕಿವಿಯಲ್ಲಿ ಹೇಳಿ. ಓ, ಅದನ್ನು ಹೇಳಬೇಕಾ? ಓಕೆ, ಸರಿ, ಟ್ರೈ ಮಾಡೋಣ. ಬೇರೆ ಕ್ವಶನ್ಸ್ ಕೇಳೋದಿದೆಯಾ? ಸಾಕು ಸರ್, ಇಟ್ಬಿಡಿ. ಇವಾಗ ಅವ್ರ ಹೆಸರನ್ನ ಯೋಚನೆ ಮಾಡ್ಕೊಳ್ಳಿ. ನೀವು ಆ ಹೆಸರನ್ನ ಬಂದ್ಬಿಟ್ಟು ನೀವು ಯೋಚನೆ ಮಾಡಿ. ಆ ಹೆಸರಿನಲ್ಲಿ ಅವ್ರು ಇಲ್ಲಿ ಬಂದಿದ್ದಾರಲ್ಲ, ನಾನು ಹೇಳ್ದಂಗೆ ಥಿಂಕ್ ಮಾಡ್ಕೊಳ್ಳಿ. ಇವಾಗ ಏನು ಗೊತ್ತು ಹೇಳಿದ್ರು, ಅವ್ರು ಯಾವಾಗ ನಿಮ್ಮ ಜೊತೆಲಿದ್ದಾರೆ ಅಂತ, ನಿಮಗೋಸ್ಕರ ಒಳ್ಳೆಯದೇ ಅನುಭವಿಸ್ತಿದ್ದಾರಂತೆ. ಈ ಆಲ್ವೇಸ್ ವಾಂಟ್ಸ್ ಯು ಟು ಬಿ ವೆರಿ ಹ್ಯಾಪಿ. ಅವ್ರ ಹೆಸರು ಬಂದ್ಬಿಟ್ಟು, ಅವ್ರ ಹೆಸರನ್ನ ಮಾತ್ರ ಯೋಚನೆ ಮಾಡಿ. ಬಸವರಾಜ್. ಸೂಪರ್ ಸರ್. ಆ್ಯಕ್ಚುಲಿ ಅವರು ನಿಮ್ಮ ಹತ್ರ ಹೇಳೋಕ್ಕಿಲ್ಲದ್ರು. ಅವ್ರು ಯಾವಾಗ ನಿಮ್ಮ ಜೊತೆಲಿ ನಿಮ್ಮ ಸಕ್ಸಸ್ಗೋಸ್ಕರ ಯಾವಾಗಲೂ ನಿಮ್ಮ ಜೊತೆಲೇ ಇದ್ದಾರಂತ. ಇದೇ ಫಿನಾಲೆ. ಇವಾಗ ನಿಮ್ಗೆ ತೋರಿಸಿದ್ನಲ್ಲ, ಇದೇ ಫಿನಾಲೆ. ಅದರದ ಮಟ್ಟಕ್ಕೆ ಇನ್ನೊಂದು ಮಾಡ್ಬೋದು, ಅದಕ್ಕೆ ಸೆಟಪ್ ಇಲ್ಲ. ಇದು ಫಿನಾಲೆ ಮಾಡಬೇಕಂತ ಇದು ಮಾತ್ರ ಸೆಟಪ್ ಮಾಡ್ಕೊಂಡು ಬಂದಿದೆ ಅಷ್ಟೇ. ಓಕೆನಾ? ಬೇರೆ ಏನು ಮಾಡಿದ್ರೆ ಆ ಮಟ್ಟಿಗೆ ನೀವು ಯೋಚನೆ ಮಾಡಬೇಡಿ. ಇವಾಗ ಏನಂದರೆ, ಜೂಜು ಆಡ್ತೀರಾ ನೀವು? ಇಲ್ಲ ಸರ್, ಇಲ್ಲ, ಅಭ್ಯಾಸ ಇಲ್ಲ. ಕಾರ್ಡ್ಸಲ್ಲಿ ಶಫಲ್ ಮಾಡ್ತೀರಾ ನೀವು? ಮಾಡಿ. ಅಭ್ಯಾಸ ಇಲ್ಲ, ಬಟ್ ಈ ಥರ ಶಫಲ್ ಮಾಡೋದ್ರೆ ಯಾವಾಗ ಬೇಕಾದ್ರೂ ಆಡ್ಬೋದು, ಏನು ತೊಂದರೆ ಆಗೋಲ್ಲ. ಆದರೆ ನಾವು ಗೆಲ್ಲೋಕ್ಕೆ ಚಾನ್ಸಸ್ ಇದೆ. ಆದರೆ ಈ ಥರ ಶಫಲ್ ಮಾಡಿದಾಗ ಏನೋ ಗೊತ್ತಿದೆ ಅಂತ, ಓಕೆನಾ? ಈ ಥರ ಶಫಲ್ ಮಾಡಿದಾಗ ರೆಗ್ಯುಲರಾಗಿ ಆಡ್ತಾನೆ ಅಂತ, ಓಕೆನಾ? ಈ ಥರ ಶಫಲ್ ಮಾಡಿದಾಗ ರೆಗ್ಯುಲರಾಗಿ ಆಡ್ತಾನೆ ಅಂತ. ಆದರೆ ಇವ್ರ ಹತ್ರ ನೀವು ಆಡ್ಬೋದು, ಗೆಲ್ಲು ಸೋಲು ಇರುತ್ತೆ. ಆದರೆ ಯಾರಾದ್ರೂ ಹಿಂಗೆ ಕರೆಕ್ಟಾಗಿ ಹಿಂಗೆ ತೆಗೆದು ಹಿಂಗೆ ಶಫಲ್ ಮಾಡಿದ್ರೆ ಮಾತ್ರ ಸ್ವಲ್ಪ ಬಿಟ್ಟು ಹೋಗ್ಬಿಡಿ. ಯಾಕಂದರೆ ಅವ್ನಿಗೆಲ್ಲ ಕಾರ್ಡ್ಸ್ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ಗೊತ್ತಾಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲು ಯಾವುದೋ ಒಂದು ಟಚ್ ಮಾಡಿ, ಇದಾ? ಹಂಗೆ ತೆಗೆದ್ಬಿಟ್ಟು ನೋಡಿ. ಓಕೆ, ನೋಡಿಬಿಟ್ಟು ಎಲ್ಲ ಮಧ್ಯದಲ್ಲಿ ಇಟ್ಬಿಡಿ. ಇಟ್ಬಿಟ್ರ ನನಗೆ ಎಲ್ಲಿದೆ ಏನಿದೆ ಏನು ನನಗೇನು ಗೊತ್ತಿಲ್ಲ. ಕರೆಕ್ಟ್ ತಾನೆ? ಹೌದು. ಆ್ಯಕ್ಚುಲಿ ನೀವು ಅಂದ್ಕೊಂಡಿದ್ದೀರ ನನಗೇನು ಗೊತ್ತಿಲ್ಲ ಅಂತ. ಆದರೆ ನನಗೆ ನಿಮ್ಮನ್ನು ಓದೋಕ್ಕೆ ಗೊತ್ತು. ಆ ನಂಬರ್ ನಮ್ಮ ಹತ್ರ ನೀವು ಥಿಂಕ್ ಮಾಡ್ತಾರೆ ಮನಸ್ಸಲ್ಲೋಡೆ. ಅದೊಂದು ಬ್ಲ್ಯಾಕ್ ಕಾರ್ಡ್ ತಾನೆ, ಸ್ಪೇಡು, 10 ಆಫ್ ಸ್ಪೇಡು ಅಲ್ಲ? 10 ಆಫ್ ಸ್ಪೇಡು. ಯಾಕೆ 10 ಆಫ್ ಸ್ಪೀಡ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ನೋಡಿದ್ರೆ ನೀವು ಹಂಗೆ ನೀವು ಇದ್ದೀರಾ. ನೀವು ಯಾವಾಗಲೂ 10 ಇದು ಬಂದ್ಬಿಟ್ಟು ಕಾರ್ಡ್ಸ್ ಯಾಕೆ ಕಂಡುಹಿಡಿದಿದ್ದು, ಒಂದು ರಾಶಿ ನೋಡೋಕೆ ಕಂಡುಹಿಡ್ದಿರೋದು. ಇವಾಗ ನೀವು ನಾನು ನೋಡಿ, ಇವಾಗ ಎಲ್ಲೋ ಇಟ್ಟಿದ್ದೀನಿ, ಮಧ್ಯದಲ್ಲಿ ಇಟ್ಟಿದ್ದೀನಿ. ಇಲ್ಲೂ ಇಲ್ಲ, ಇಲ್ಲಿಲ್ಲ ನಿಮ್ಮ ಕಾರ್ಡು, ಇಲ್ಲೆಲ್ಲೋ ಇದೆ. ಓಕೆನಾ? ಯಾವ್ದು ಬೇಕಾದ್ರೆ ಟಚ್ ಮಾಡಿ, ಸುಮ್ಮನೆ ಟಚ್ ಮಾಡಿ. ತೆಗೀರಿ. 10 ಆಫ್ ಸ್ಪೀಡ್ ಆಗಿರುತ್ತೆ. ಎಲ್ಲ ಕಾರ್ಡ್ 10 ಆಫ್ ಸ್ಪೀಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬೇರೆ ಯಾವುದು 10 ಆಫ್ ಸ್ಪೀಡ್ ಇರೋಲ್ಲ. ಯಾಕೆ ಅದೇ ತೆಗಿತಾರೆ ಅಂದರೆ, ಅದೇ ರಾಶಿ. ಅಂದರೆ ಇವಾಗ ಅವ್ರು ತೆಗಿತಾರೆ ಅಂದರೆ ಕಿಂಗ್ ಆಫ್ ಹಾರ್ಟ್ಸ್ ತೆಗಿತಾರೆ. ಓಕೆನಾ? ಆ ಥರ ಒಬ್ಬೊಬ್ರಿಗೆ ಅದೇ ಬರುತ್ತೆ. ಇವಾಗ ತಿರ್ಗಾ ಬೇಕಾದ್ರೆ ಟ್ರೈ ಮಾಡೋಣ ಕೊಡಿ. ಎಲ್ಲಾದ್ರೂ ಮಧ್ಯದಲ್ಲಿ ಇಟ್ಬಿಡ್ತೀನಿ ಫಸ್ಟು. ಚೆನ್ನಾಗಿ ಶಫಲ್ ಮಾಡಿಬಿಡ್ತೀನಿ. ಓಕೆನಾ? ಓಕೆ. ಎಲ್ಲದೂ ನೀವೇ ಕಟ್ ಮಾಡಿ, ನಾನು ಏನೂ ಮಾಡಲ್ಲ. ನೀವೇ ಎಲ್ಲಾದ್ರೂ ಕಟ್ ಮಾಡಿದ್ದೀರಲ್ಲ. ನನಗೆ ಗೊತ್ತಾ ನೀವು ಇಲ್ಲೇ ಕಟ್ ಮಾಡ್ತಾ ಅಂತ ನನಗೆ ಗೊತ್ತಿರಲಿಲ್ಲ ತಾನೆ. ನೀವೇ ಕಟ್ ಮಾಡಿದ್ರಿ. ನನಗೇನು ಇದ್ರೆ ಫೋರ್ಸ್ ಏನೂ ಮಾಡಿಲ್ಲ ನಾನು. ನೀವೇ ಎಲ್ಲ ಮಾಡಿರೋದು ಅಲ್ವಾ? ನಾನು ಶಫಲ್ ಮಾಡಿದೆ, ನೀನೆಲ್ಲ ನೋಡ್ತಾ ಇದ್ದೀರಿ. ತೆಗೆದು ನೋಡಿ. ನಾನು ಮುಟ್ಟೋದೇ ಬೇಡ. ನಾನು ಮುಟ್ಟಿದ್ರೆ ಕೈ ಚಾಲಕ್ಕಾಗ್ಬಿಡುತ್ತೆ. ತೆಗೆದು ನೋಡಿ. ತೆಗೆದು ನೋಡಿ.
ಅದು ಯಾವಾಗಲೂ ನೀವು ಅದನ್ನೇ ಸೆಲೆಕ್ಟ್ ಮಾಡ್ತೀರಾ. ಈ ಕಾರ್ಡ್ಸ್ಗಳ ಬಗ್ಗೆ ನಾನು ಹೇಳಬೇಕಂದ್ರೆ 4 ಕಲರ್ ಇರುತ್ತೆ, 4 ಸೂಟ್ ಇರುತ್ತೆ. ಕ್ಲಬ್, ಹಾರ್ಟ್, ಸ್ಪೇಡ್, ಡೈಮಂಡ್. ಯಾಕಂದರೆ 4 ಸೀಸನ್ ಇದೆ ನಮಗೆ. ಓಕೆನಾ. ಕಾರ್ಡ್ಸ್ 52 ಕಾರ್ಡ್ಸ್ ಇದೆ ಅದು ಅಲ್ವಾ. ಯಾಕೆ 52 ವಾರಗಳಿದೆ. ಆ ಥರ ಒಂದು ವರ್ಷದಲ್ಲಿ ಏನೇನಿದೆಯೋ ಎಲ್ಲ ಆ್ಯಡ್ ಮಾಡಿದ್ರೆ 365 ಬರುತ್ತೆ ಎಲ್ಲ ಕಾರ್ಡ್ಸ್ ಆ್ಯಡ್ ಮಾಡಿದಾಗ. ಯಾಕೆ ಅದನ್ನು ಮಾಡಿದ್ರೆ ಅಂದರೆ ಜಸ್ಟ್ ಟು ಡೂ ಟ್ಯಾರೋ ಕಾರ್ಡ್ ರೀಡಿಂಗ್. ಇವಾಗ ನೀವು ಏನೇ ಮಾಡಿದ್ರು ಸರಿ, ನೀವು 10 ತೆಗಿತೀರಾ, ಅದೇ ಇಲ್ಲಿ ನಡೆಯೋದು. 10 ಆಫ್ ಸ್ಪೇಡೇ ತೆಗಿತೀರಾ, ಬೇರೆ ಯಾವುದು ತೆಗಿಯೋಕ್ಕಾಗೋದಿಲ್ಲ ನಿಮ್ಮ ಕೈಯಲ್ಲಿ. ಬಿಗಿನಿಂಗಿಂದ ಅದೇ ನಡೀತಿರೋದು. ನೋಡಿ 10 ಆಫ್ ಸ್ಪೇಡ್ಸ್ ಇದೆಲ್ಲ ಶಫಲ್ ಮಾಡಿದ್ದೀನಲ್ಲ. ಓಕೆನಾ. ಇವಾಗ ನೋಡಿ, ಇವಾಗ ತೆಗಿರಿ 10 ಆಫ್ ಸ್ಪೇಡ್ಸು. ಫುಲ್ ಜೋಪಾನ ಇರಬೇಕು. ಈ ಕಾರ್ಡ್ನ ಏನು ಮಾಡಿ, ನೀವೇ ಹೊರಡೆ ಪುಷ್ ಮಾಡಬೇಡಿ. ಎಲ್ಲ ಮಧ್ಯದಲ್ಲಿ ನೀವೇ ಹೊರಡೆ ಪುಷ್ ಮಾಡಿ. ಇವಾಗ ತೆಗಿರಿ. ಇಲ್ಲ ಬಾಯಿ ನಾವು ಬಂದ್ಬಿಟ್ಟು ಕೆಲವೊಂದು ವಿಷಯಗಳು ಮಾಡ್ತೀರಿ, ಅದೆಲ್ಲ ಯಾವಾಗಲೂ ನಾವೇ ಗೆಲ್ಬೋದು. ಫಾರ್ ಎಕ್ಸಾಂಪಲ್ಲು, ಇವಾಗ ನೋಡಿ, ನೀವು ಎಲ್ಲಿ ಬೇಕಾದ್ರೆ ನೀವು ಸ್ಟಾಪ್ ಹೇಳಿ. ಸ್ಟಾಪ್. ನೆಕ್ಸ್ಟ್ ಕಾರ್ಡ್ ಜಾಕ್ ಆಫ್ ಹಾರ್ಟ್ಸ್. ಆ ಥರ ಯೂಸ್ಗಳಾಗ್ಬೋದು. ಸೊ ಎಂಟೈರ್ ಫುಲ್ ಕಾರ್ಡ್ಸು ಏನು ಎತ್ತಾವೆ ಏನು ಕತೆ ಎಲ್ಲ ಗೊತ್ತಿರುತ್ತೆ ನಮಗೆ. ನೀವು ಎಲ್ಲಿ ಬೇಕಾದ್ರೆ ಯಾವುದು ಎಲೆ ಬೇಕಾದ್ರೆ ನೀವು ತೆಗೆದ್ರು ನಮ್ಗೆ ಏನಂತ ಗೊತ್ತಾಗುತ್ತೆ. ನೀವು ಗೆಲ್ತೀರ ಸೋಲ್ತೀರ ನಮ್ಗೆ ಗೊತ್ತಾಗುತ್ತೆ. ನಾವು ಎಷ್ಟು ದುಡ್ಡು ಕಟ್ತಿರೋದೆಲ್ಲ ಗೊತ್ತಾಗುತ್ತೆ. ಸೊ ನಾನು ಯಾವತ್ತೂ ಆಡೋದು ಇಲ್ಲ. ಆಡಿದ್ರೆ ಒಳ್ಳೇದಲ್ಲ, ಅದಕ್ಕೋಸ್ಕರ ಆಡಲ್ಲ ಅಷ್ಟೇ. ಆಡೋದೆಲ್ಲ ದುಡ್ಡು ಮಾಡ್ಕೋಬೋದಲ್ಲ ಸರ್. ಹಾಂ, ದುಡ್ಡು ಮಾಡೋದು ಮಾತ್ರ ಇದ್ದರೆ ಮಾಡ್ಬೋದು. ಬಟ್ ಎಂಟರ್ಟೈನ್ಮೆಂಟ್ ಯೂಸ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಥ್ಯಾಂಕ್ ಯು. ಒಂದು ಇಂಟ್ರೆಸ್ಟಿಂಗ್ ಒಂದು ಮ್ಯಾಜಿಕ್ ನಿಮಗೆ ತಂದಿದ್ದೀನಿ, ಅದನ್ನು ಟ್ರೈ ಮಾಡೋಣ. ಇದು ಬಂದ್ಬಿಟ್ಟು ತುಂಬ ಫೇಮಸ್ ಮಾಡಿದೆ ನಾನು. ನಿಮ್ಮ ಹತ್ರ ಟ್ರೈ ಮಾಡಿ ನೋಡೋಣ. ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ಅಂತ ಇದೆ ಹೆಸರು. ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್. ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್. ಹಾಂ, ನಾನು ಗ್ರೇಟ್ ಇಂಡಿಯನ್ನು. ಈಗ ರೋಪ್ ಇಟ್ಕೊಂಡು ಮ್ಯಾಜಿಕ್ ಮಾಡ್ತೀನಿ ಎಲ್ಲ. ನಾವು ಸಹ ಗ್ರೇಟ್ ಇಂಡಿಯನ್ ಸರ್. ಹಂಗಾದ್ರೆ ನೀವು ಗ್ರೇಟ್ ಇಂಡಿಯನ್ ರೋಪ್ ಮ್ಯಾಜಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ಚೆಕ್ ಮಾಡ್ಕೊಳ್ಳಿ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಚೆಕ್ ಮಾಡಿದ್ರಾ? ತಗೊಳ್ಳ. ಓಕೆ. ಈಗ ಈ ರೋಪ್ಸ್ ಎಲ್ಲ ಬಂದ್ಬಿಟ್ಟು ತುಂಬ ಮ್ಯಾಜಿಕಲ್ಲು ಅಲ್ಲ, ನಾನೇ ಮ್ಯಾಜಿಕಲ್ ಆ್ಯಕ್ಚುಲಿ. ಏನು ಮಾಡ್ತೀನಿ ಅಂತ ಮಾತ್ರ ನೋಡ್ತಾರೆ. ನಿಂತ್ಕೊಳ್ಳ. ಈಗ ಇಲ್ಲಿ ರೋಪ್ಸ್ ಇದೆ ಅಲ್ವಾ? ಓಕೆ. ಎಷ್ಟು ರೋಪ್ ಇದೆ? 3 ರೋಪ್ಸ್ ಇದೆ. ಈಕ್ವಲ್ ಇದೆಯಲ್ಲ? ಇಲ್ಲ. ಈಗೆಲ್ಲ ಈಕ್ವಲ್ ಮಾಡ್ಸೋಣ. ಒಂದು, ನೀವು ಬಂದುಬಿಡಿ ಸರ್, ನೀವು ಬಂದುಬಿಡಿ. ಎಲ್ಲ ಈಕ್ವಲ್ ಇದೆಯಾ ಸರ್? ಇಲ್ಲ ತಾನೇ? ಇಲ್ಲಿಗೆ ಬಂದುಬಿಡಿ ನೀವು. ಬೇಕಾದ್ರೆ ಕೂತ್ಕೊಳ್ಳಿ, ಪರವಾಗಿಲ್ಲ ಕೂತ್ಕೊಳ್ಳಿ. ಓಕೆನಾ? ಪರವಾಗಿಲ್ಲ ಕೂತ್ಕೊಳ್ಳಿ. 1 2 3 ಹೀಗೆ ಈಕ್ವಲ್ ಆಯ್ತಲ್ಲ? ಹೇಗೆ ಈಕ್ವಲ್ ಆಯ್ತು ಅಲ್ಲಿ? ಓಹ್ ಸರಿ, ಇಲ್ಲಿ ಬಂದ್ಬಿಟ್ಟು ಹಿಂಗೆ ಮಾಡಿದ್ರೆ ಈಕ್ವಲ್ ಆಗುತ್ತೆ. ಆಯಿತಾ? ಇವಾಗ 1 2 3. ನನಗೆ ತೊಂದರೆ ಏನಂತ ಗೊತ್ತು. ನಮಗೆ 3 ಕಣ್ಣಿಲ್ಲ, 2 ಕಣ್ಣಿರೋದು. ಆ ಥರ 3 ಹಗ್ಗ ಇದೆ. ಆದ್ದರಿಂದ ಕನ್ಫ್ಯೂಷನ್ ಬರುತ್ತೆ ಅಲ್ವಾ? ಒಂದು ನಾನು ತೆಗೆದು ಇಲ್ಲಿ ಇಟ್ಬಿಡ್ತೀನಿ. ಈಗ ನನ್ನ ಕೈಲಿ ಎಷ್ಟಿದೆ? 2. ಎಷ್ಟಿದೆ? 2 ಅಲ್ಲ? ಇದು ಒಂದು ನಿಮಿಷ ರೀ, ಬಿಗಿನಿಂಗಿಂದ ಟ್ರೈ ಮಾಡ್ತೀನಿ. ಸಿಸರ್ ಇದೆ ನನ್ನ ಹತ್ರ, ಇನ್ವಿಸಿಬಲ್ ಸಿಸರು. ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ನೀವು ಫಿಂಗರಿಂಗ್ ಇಟ್ಕೊಳ್ಳಿ. ಈಗ ನೀವು ಕಟ್ ಮಾಡ್ತೀರಾ, ಓಕೆನಾ? ಮಹೇಶ್ ಅವರು ಸಿಸರ್ನ, ಇನ್ವಿಸಿಬಲ್ ಸಿಸರ್ನ ಕೈಲಿ ಇಟ್ಕೊಂಡಿದ್ದಾರೆ. ಇವಾಗ ಕಟ್ ಮಾಡ್ತಾರೆ. ಕಟ್ ಮಾಡಿ. ಬೆರಳು ಸೇರ್ಸ್ ಕಟ್ಟಾಗೋಯ್ತು ನಿಮಗೆ. ಬೆರಳು ಬೇಡ, ನೆಕ್ಸ್ಟ್ ಟೈಮು ಹಿಂಗೆ ಅಂದರೆ ತಿರ್ಗಾ ಒಂದಾಗುತ್ತೆ. ನೀವು ಟ್ರೈ ಮಾಡ್ತೀರಾ? ಮಾಡಿ. ವೈ ನಾಟ್?
ಒಂದು ರೋಪ್ ಇಟ್ಕೊಳ್ಳಿ. ಈಗ ನೋಡಿದ್ರೆ ಅವ್ರ ಹತ್ರ ಒಂದು ರೋಪ್ ಇದೆ, ನನ್ನ ಹತ್ರ ಒಂದು. ಓಯ್, ಇದು ಇಂಟ್ರೆಸ್ಟಿಂಗು. ಇದು ರೌಂಡ್ ಆಗಿಬಿಟ್ಟಿದೆ, ಇದು ಸಣ್ಣ ಆಗಿಬಿಟ್ಟಿದೆ. ಓಕೆ, ಈ ರೋಪ್ಗೆ ಎಂಡಿಲ್ಲ ನೋಡಿ, ಈ ರೋಪ್ಗೆ ರೋಪೇ ಇಲ್ಲ ಈ ಎಂಡಿಗೆ. ಸರಿ, ಒಂದು ಕೆಲಸ ಮಾಡ್ತೀನಿ ರೀ, ನೋಡ್ಕೊಳ್ಳಿ. ಈ ಜಾಗದಲ್ಲಿ ನೋಡಿ, ಚೆನ್ನಾಗಿದೆ ಅಲ್ಲ? ಕಟ್ ಮಾಡಿದ್ರೆ ಕಟ್ ಆಗುತ್ತೆ. ನನ್ನ ಫೇವ್ರೆಟ್ ಮ್ಯಾಜಿಕ್ ಇದು. ಕೂತ್ಕೊಳ್ಳಿ. ಎಲ್ಲ ಈಕ್ವಲ್ ಇದೆಯಾ? ಎಲ್ಲ ಸಮ ಇದೆಯಲ್ಲ? ಇವಾಗಿದೆ. ಇದನ್ನ ಇಟ್ಕೊಳ್ಳಿ ನೀವು, ಇದನ್ನ ಇಟ್ಕೊಳ್ಳಿ. ನಾವು ಸ್ಟಾರ್ಟ್ ಮಾಡಿದ್ದಲ್ಲಿ ಅಂತ ನೆನಪಿದೆಯಾ? ಥ್ಯಾಂಕ್ ಯು. ಸೊ ಮಹೇಶ್ ಅವರೇ, ಕೈ ಸ್ಟ್ರೇಟ್ ಇಟ್ಕೊಳ್ಳಿ. ಈ ಕೈ ಇಟ್ಕೊಳ್ಳಿ ಸ್ಟ್ರೇಟು. ಸ್ಲೀವ್ ಸ್ವಲ್ಪ ಇಟ್ಕೊಳ್ಳಿ. ಪರ್ಫೆಕ್ಟ್, ಅಷ್ಟೇ ಇರಲಿ. ಓಕೆನಾ? ಸ್ವಲ್ಪ ವೆರಿ ಗುಡ್. ಹೀಗೆ ನಿಮ್ಮನ್ನ ಟಚ್ ಮಾಡ್ತೀನಿ. ಎಸ್ ಸಲ ಟಚ್ ಮಾಡಿದೆ ಅಂತ ಕೌಂಟ್ ಮಾಡಬೇಕು. ಆದರೆ ಮನಸ್ಸೊಳಗೆ ಕೌಂಟ್ ಮಾಡಬೇಕು, ಜೋರಾಗಿ ಕೌಂಟ್ ಮಾಡೋದಿಲ್ಲ. ಸರಿನಾ? ಓಕೆ. ನೀವು ಕಣ್ಣು ಮುಚ್ಚಿ ಮಾಡೋದು, ಕಣ್ಣು ಕ್ಲೋಸ್ ಮಾಡೋದು ಬೇಡ. ನೀವು ಕಣ್ಣು ಕ್ಲೋಸ್ ಮಾಡ್ಕೊಳ್ಳಿ, ಕಣ್ಣು ತೆಗಿಬೇಡಿ. ಜಸ್ಟ್ ಕೌಂಟ್ನ ಮಾತ್ರ ಎಣಿಸ್ಕೊಳ್ಳಿ. ಯಾವಾಗ ಟಚ್ ಆದರೂ ಸರಿ ಕಣ್ಣು ತೆಗೀರಿ. ಎಲ್ಲ ಟಚ್ ಫೀಲ್ ಆಯಿತಾ? 3 ಟೈಮ್. ಹೇಗಿತ್ತು ಟಚಿಂಗ್? ನೋಡ್ದಂಗೆ ಇತ್ತ? ಆ್ಯಕ್ಚುಲಿ ಟಚ್ ಮಾಡಿದೆ ನಿಮ್ಗಲ್ಲ, ಅವಾಗ ಟಚ್ ಮಾಡಿತ್ತು. ಏರಿ ನೀವು ನೋಡ್ಬೇಕು ಇದನ್ನು. ಆಪೋಸಿಟಲ್ಲಿ ಮಾಡ್ತೀನಿ, ನೀವು ನೋಡಿ. ಕೈ ಕಡೆ ಇಟ್ಕೊಳ್ಳಿ, ನೀವು ಕೈ ಕಡೆ ಇಟ್ಕೊಳ್ಳಿ. ನಾನು ನೋಡಿ, ನೀವು ಕಣ್ಣು ಕ್ಲೋಸ್ ಮಾಡಬಾರ್ದು, ನೀವು ನೋಡ್ಬೇಕು ಇವಾಗ. ನಾನು ನೋಡಿ, ಕಣ್ಣು ಕ್ಲೋಸ್ ಮಾಡ್ಕೊಳ್ಳಿ, ಕಣ್ಣು ತೆಗಿಬೇಡಿ. ಟಚ್ ಫೀಲ್ ಆದರೆ ಮಾತ್ರ ಕೌಂಟ್ ಮಾಡಿ. ಎಲ್ಲಾದರೂ ಟಚ್ ಫೀಲ್ ಆದರೆ ಮಾತ್ರ ಕೌಂಟ್ ಮಾಡಿ. ಟಚ್ ಫೀಲ್ ಆಯ್ತಾ? ಕಣ್ಣು ತೆಗೀರಿ. ಇಲ್ಲ ಟಚ್ ಫೀಲ್ ಆಯ್ತಾ? ಸಮಯ ಮೂಗ್ ಮೇಲೆ ಎಷ್ಟು ಟಚ್ ಫೀಲ್ ಆಯ್ತು ನಿಮಗೆ? ಆ್ಯಕ್ಚುಲಿ ಇವ್ರಿಗೆ ಟಚ್ ಆಯಿತು, ಟಚ್ ಮಾಡಿದ್ರೆ ನಾನು ಟಚ್ ಮಾಡಿದ್ದು. ಮತ್ತೆ ಬಿಡಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.